ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿಂಗ್ ಸ್ಟೈಲ್ ಆಫ್ ಮ್ಯಾಥ್ಸ್. ಸೊ ನಾವು ವೆಕ್ಟರ್ ಆಲ್ಜಿಬ್ರಾನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರೀವಿಯಸ್ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು ಮುಗಿದಿದ್ದಾವೆ. ಜಸ್ಟ್ ವಿ ವರ್ ಅಬೌಟ್ ಟು ಎಂಡ್ ದ ಚಾಪ್ಟರ್. ದಟ್ ಈಸ್ ದ ಲಾಸ್ಟ್ ಲೆಕ್ಚರ್. ಓಕೆ, ಸೊ ಲಾಸ್ಟ್ ಲೆಕ್ಚರಲ್ಲಿ ನಾವೇನು 10.4 ಎಕ್ಸಸೈಸ್ನ ಮುಗಿಸ್ಬೇಕಾಗಿದೆ. ಓಕೆ, ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ಮುಗಿಸಿದ ಮೇಲೆ ಮಾತ್ರ ಈ ಲೆಕ್ಚರಿಗೆ ಬನ್ನಿ. ಇಲ್ಲ ಅಂತ ಅಂದರೆ ಯು ಮೈಟ್ ಫೇಸ್ ಸಮ್ ಪ್ರಾಬ್ಲಮ್. Okay, so without wasting the time, let us come to the content. Observe here, what is the first question? Find magnitude of a bar cross b bar. ಅಂದರೆ ಏನು, ಅವರು a bar b bar ವೆಕ್ಟರ್ ಕೊಟ್ಟಿದ್ದಾರೆ. ನಾವು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿದ್ಬಿಟ್ಟು ಅದರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಬೇಕು. ನೆನಪಿರಲಿ, ನಾನು ನಿಮಗೆ ಹೇಳಿದ್ದೆ ಕ್ರಾಸ್ ಪ್ರಾಡಕ್ಟ್ ಅಂತ ಅಂದರೆ ಯಾವತ್ತೇ ಆಗಲಿ ನಿಮಗೆ ಸಿಗುವಂಥ ಆನ್ಸರ್ ಏನಾಗಿರುತ್ತೆ, ಒಂದು ವೆಕ್ಟರೇ ಆಗಿರುತ್ತೆ. ಹಾಗಾಗಿ ಅದನ್ನು ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್ ಅಂತಲೂ ಕರೀತಾರೆ. ಓಕೆ, ಸೊ ಕ್ವಶನ್ ನಂಬರ್ 1 ಅಲ್ಲಿ ಅವ್ರು ಕೇಳ್ತಿರೋದು ಕ್ರಾಸ್ ಪ್ರಾಡಕ್ಟ್. ಈಗ ಎ ಬಾರ್ ಕ್ರಾಸ್ ಬಿ ಬಾರ್ ಕಂಡುಹಿಡಿಯೋದು ಹೇಗೆ? ಐ ಕ್ಯಾಪ್ ಡಿಟರ್ಮಿನೆಂಟ್ ವ್ಯಾಲ್ಯೂ ತಾನೆ, ನೆನ್ಪಿಟ್ಕೊಳಕ್ಕೆ ಹೇಳಿದ್ದೆ. ಕ್ರಾಸ್ ಬಂತು ಅಂದರೆ ಡಿಟರ್ಮಿನೆಂಟ್ ಅಂತೇಳಿ. ಓಕೆ, ಐ ಜೆ ಕೆ ಬರೀತೀರಾ. ಮ್ಯಾಗ್ನಿಟ್ಯೂಡ್ ಎ ಬಾರಿಗಿರುವಂತಹ ಸ್ಕೇಲಾರ್ ಕಾಂಪೊನೆಂಟ್ಸ್ ಬರೀರಿ. 1 -7 +7. ಬಿ ಬಾರಿಗಿರುವಂತಹ ಕಾಂಪೊನೆಂಟ್ಸ್ 3 -2 2. ಈಗ ಇದನ್ನು ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ಮಾಡ್ತೀರಾ. ಹೌ ಟು ಡೂ ದಿಸ್ ಒನ್? ಎಸ್, ಈಸ್ ಈಕ್ವಲ್ ಟು, ಐ ಟೋಲ್ಡ್ ಯು, ಐ ಕ್ಯಾಪ್ ಪ್ಲಸ್ ಮೈನಸ್ ಪ್ಲಸ್ ಡಿಟರ್ಮಿನೆಂಟ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಮೈನಸ್ ಜೆ ಕ್ಯಾಪ್ ಇರುವಂತಹ ರೋ ಮತ್ತು ಕಾಲಮ್ ಡಿಲೀಟ್ ಮಾಡ್ತೀರಾ, ದೆನ್ ಇಲ್ಲಿ ಬರಿತೀರಾ. ಹೌದಾ? ಪ್ಲಸ್ ಕೆ ಕ್ಯಾಪ್. ರೈಟ್. ಸೊ ಇದರಲ್ಲಿ ಏನು ಬರೀತೀರಾ? ಐ ಕ್ಯಾಪ್ ಇರುವಂತಹ ರೋ ಕಾಲಮ್ನ ಡಿಲೀಟ್ ಮಾಡಿಬಿಟ್ಟು ರಿಮೈನಿಂಗ್ ನಂಬರ್ಸ್ ಏನಿದೆ ಅದನ್ನು ಬರೀರಿ. -7 +7 -2 +2. ಅದೇ ರೀತಿ ಜೆ ಕ್ಯಾಪ್ ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಏನು ಉಳಿಯುತ್ತೆ? 1 7 3 2. ಕೆ ಕ್ಯಾಪ್ ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಏನು ಉಳಿಯುತ್ತೆ? 1 -7 3 2. therefore what is the answer? I cap 2 × 2ನ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೆ ನಿಮಗೆ? ಯು ಹ್ಯಾವ್ ಟು ಟೇಕ್ ಲೈಕ್ ದಿಸ್ ಆ್ಯಂಡ್ ದೆನ್ ಲೈಕ್ ದಿಸ್. ಕರೆಕ್ಟ್? ಈ ಸಿಂಬಲ್ ನೋಡೇ ನಾನು ನಿಮಗೆ ಹೇಳಿದ್ದು ಕ್ರಾಸ್ ಪ್ರಾಡಕ್ಟ್ ಅಂತ ಅಂದರೆ ಡಿಟರ್ಮಿನೆಂಟು ಅಂತ ನೆನಪಿರಲಿ. ಯಾಕಂದರೆ ಡಿಟರ್ಮಿನೆಂಟ್ಸಲ್ಲೇ ನಾವು 2 × 2 ಹಿಂಗೆ ಕ್ರಾಸ್ ಅಂತ ಬರೆದು ಫೈಂಡ್ ಮಾಡ್ತೀವಿ. ಹೌದಾ? 7 2s -14 ಆಗೈತೆ ಇಲ್ಲಿ, -7 ಇರೋದ್ರಿಂದ. ನೆಕ್ಸ್ಟ್ -2 × 7 ಅಂದರೆ ಎಷ್ಟಾಗುತ್ತೆ? 7 2s 14 -14 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇರೋದ್ರಿಂದ ಏನಾಗುತ್ತೆ? +14 ಮೈನಸ್ ಜೆ ಕ್ಯಾಪ್ 1 2s 2 -7 3s 21 ಪ್ಲಸ್ ಕೆ ಕ್ಯಾಪ್ ಇಂಟು 2 1s 2 -7 3s 21. ಅಲ್ಲಿರೋದೇನು? +21 ಆಗುತ್ತೆ. ಅರ್ಥ ಆಯ್ತಲ್ಲ? ಸಾರಿ, ಇಲ್ಲಿ -2 ಅಲ್ವಾ? ಸೊ -2 +21 ಆಗುತ್ತೆ. ರೈಟ್. ಸೊ ದೇರ್ ಫೋರ್ ವಾಟ್ ವಿಲ್ ಯು ಗೆಟ್? ಈಸ್ ಈಕ್ವಲ್ ಟು -14 +14 ಅಂದರೆ 0ನಾ? ಸೊ 0 ಐ ಕ್ಯಾಪ್ ಮೈನಸ್ 2 -21 ಅಂದರೆ -19. ಆಲ್ರೆಡಿ ಮೈನಸ್ ಇರೋದ್ರಿಂದ +19 ಜೆ ಕ್ಯಾಪ್. ಇಲ್ಲಿ 21ಅಲ್ಲಿ 2 ಹೋದರೆ +19 ಕೆ ಕ್ಯಾಪ್. ಕರೆಕ್ಟ್? ಸೊ ಅವ್ರು ಕೇಳಿರೋದು ಕ್ರಾಸ್ ಪ್ರಾಡಕ್ಟ್ ಅಲ್ಲ, ಅದರದ್ದು ಮ್ಯಾಗ್ನಿಟ್ಯೂಡ್ ಅವ್ರು ಕೇಳಿರೋದು. ಸೊ ಅದನ್ನು ಹೇಗೆ ಕಂಡುಹಿಡಿತೀರಿ? ಎ ಬಾರ್ ಕ್ರಾಸ್ ಬಿ ಬಾರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0² + 19² + 19² ತಾನೆ. 19² ಎಷ್ಟು ಸತಿ ಇದೆ? 2 ಟೈಮ್ಸ್ ತಾನೆ. 2 × 19². ಓಕೆ, ಸೊ ಈ ರೂಟ್ ದಿಸ್ ಅಪ್ಲೈಸ್ ಟು ಬೋತ್. ದೇರ್ ಫೋರ್ ಇದೇನಾಗುತ್ತೆ? √2 × √19². ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ನಿಮಗೆ ಸಿಗುವಂಥ ಆನ್ಸರ್ ಅಂದರೆ ಎಷ್ಟು? 19 √2 ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್. ಅರ್ಥ ಆಯ್ತಾ? ನೆಕ್ಸ್ಟು, ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ ಎ ಬಾರ್ + ಬಿ ಬಾರ್ ಆ್ಯಂಡ್ ಎ ಬಾರ್ - ಬಿ ಬಾರ್ ವೇರ್ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ಗಿವನ್. ಅಂದರೆ ಅವ್ರು ಕೇಳ್ತಿರೋದೇನು? ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು, ಅಂದರೆ ಈ ವೆಕ್ಟರ್ಗಳಿಗೆ ಪರ್ಪೆಂಡಿಕ್ಯುಲರ್ ಒಂದು ವೆಕ್ಟರ್ ಸಿಗುತ್ತಲ್ಲ, ಅದರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಆರ್ ದಟ್ ಯೂನಿಟ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದೀಸ್ ವೆಕ್ಟರ್ಸ್ ಅಂತ ಹೇಳಿದ್ದಾರೆ. ನಮಗೇನು ಗೊತ್ತೇಳಿ? ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಈಸ್ ನಥಿಂಗ್ ಬಟ್ ದ ರಿಸಲ್ಟೆಂಟ್ ವೆಕ್ಟರ್ ನಿಮಗೇನು ಸಿಗುತ್ತಲ್ಲ, ಅಂದರೆ ಇಲ್ಲೊಂದು ವೆಕ್ಟರ್ ಇದೆ, ಇಲ್ಲಿ ಇನ್ನೊಂದು ವೆಕ್ಟರ್ ಏನೋ ಇದೆ. ಇವೆರಡೂ ವೆಕ್ಟರ್ಸಿಗೆ ಪರ್ಪೆಂಡಿಕ್ಯುಲರ್ ಒಂದು ವೆಕ್ಟರ್ನ ನಾನು ಫೈಂಡ್ ಮಾಡಿದ್ರೆ ಆ ಪರ್ಪೆಂಡಿಕ್ಯುಲರ್ ವೆಕ್ಟರೇ ನಮ್ಮ ಎ ಬಾರ್ ಕ್ರಾಸ್ ಬಿ ಬಾರ್. ಅಂಡರ್ಸ್ಟ್ಯಾಂಡ್? ಸೊ ಆ ಎ ಬಾರ್ ಕ್ರಾಸ್ ಬಿ ಬಾರ್ನ ಏನು ಮಾಡಬೇಕು? ಫೈಂಡ್ ಮಾಡಬೇಕು.
ಅದನ್ನು ಫೈಂಡ್ ಮಾಡಿದ್ಮೇಲೆ ಆ ವೆಕ್ಟರ್ ಗೊತ್ತಾದ್ಮೇಲೆ ಅದರ ಡೈರೆಕ್ಷನಲ್ಲಿ ನಮಗೆ ಯೂನಿಟ್ ವೆಕ್ಟರ್ ಆರಾಮಾಗಿ ಸಿಗುತ್ತಾ? ನಥಿಂಗ್ ಬಟ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸೊ ಹೌ ವಿಲ್ ಯು ಫೈಂಡ್? ಫಸ್ಟ್ ಫೈಂಡ್ ದ ವೆಕ್ಟರ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು. ಅಂಡರ್ಸ್ಟುಡ್? ಸೊ ಹೌ ಟು ಫೈಂಡ್ ದಟ್ ಒನ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು ಅಂತ ಅಂದರೆ ಹೇಗೆ ಫೈಂಡ್ ಮಾಡ್ತೀರಿ? ಹೌ ವಿಲ್ ಯು ಫೈಂಡ್? ಲೆಟ್ ಮಿ ಜಸ್ಟ್ ರೈಟ್ ಡೌನ್ ಹಿಯರ್. ಎ ಬಾರ್ ಪ್ಲಸ್ ಬಿ ಬಾರ್ ಕ್ರಾಸ್ ಪ್ರಾಡಕ್ಟ್ ಎ ಬಾರ್ ಮೈನಸ್ ಬಿ ಬಾರ್. ಆ್ಯಕ್ಚುಲಿ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಕಂಡುಹಿಡಿಯೋದು ಹೇಗೆ? ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಎ ಬಾರ್ ಪ್ಲಸ್ ಬಿ ಬಾರ್ ಅಂದರೆ ಈಗಲೇ ಮಾಡಿದ್ರೆ 3 + 1 ಅಂದರೆ ಎಷ್ಟು? 4. 2 + 2 ಅಂದರೆ ಎಷ್ಟು? 4. 2 - 2 0. ಎ ಬಾರ್ ಮೈನಸ್ ಬಿ ಬಾರ್ ಅಂತಂದ್ರೆ ಏನು? ಸಬ್ಟ್ರಾಕ್ಷನ್. 3 - 1 2. 2 - 2 0. 2 ಮೈನಸ್ ಆಫ್ ಮೈನಸ್ ಅಂತಂದರೆ ಪ್ಲಸ್ ಆಗುತ್ತೆ. ಕರೆಕ್ಟ್ ಇದೆಯಾ? ಸೊ ದೇರ್ಫೋರ್ ಯು ಗಾಟ್ ದ ಕ್ರಾಸ್ ಪ್ರಾಡಕ್ಟ್. ಫೈಂಡ್ ದ ವೆಕ್ಟರ್. ಐ ಕ್ಯಾಪ್ 4 4s 16 ಮೈನಸ್ 0. ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯಾವ ರೀತಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಅದೇ ರೀತಿ ಮಾಡ್ತಿರೋದು. ಈಗ ಜೆ ಕ್ಯಾಪ್ ಇರುವಂಥದ್ದು ಡಿಲೀಟ್ ಮಾಡಿದ್ರೆ ಏನಾಗುತ್ತೆ? ದಿಸ್ ಈಸ್ ಆಲ್ಸೋ 16 - 0. ಕೆ ಕ್ಯಾಪ್ ಮೀನ್ಸ್ ಪ್ಲಸ್ ಕೆ ಕ್ಯಾಪ್. 4 0s 0 ಮೈನಸ್ 4 2s 8. ದೇರ್ಫೋರ್ ವಾಟ್ ಈಸ್ ದ ಆನ್ಸರ್? 16 ಐ ಕ್ಯಾಪ್ ಮೈನಸ್ 16 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್. ಓಕೆ, ಸೊ ಯು ಗಾಟ್ ದ ವೆಕ್ಟರ್, ರೈಟ್? ಈಗ ಈ ವೆಕ್ಟರಿನ ಡೈರೆಕ್ಷನಲ್ಲಿ ನಮಗೆ ಯೂನಿಟ್ ವೆಕ್ಟರ್ ಬೇಕು ಅಂದರೆ ಏನು ಮಾಡಬೇಕು? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ಬಿಟ್ಟು ಡಿವೈಡ್ ಮಾಡಬೇಕು, ಬಿಟ್ಟರೆ ಇನ್ನೇನೂ ಇಲ್ಲ. ಎಸ್ ಆರ್ ನೋ? ಸೊ ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್? ಎ ಬಾರ್ ಪ್ಲಸ್ ಬಿ ಬಾರ್ ಕ್ರಾಸ್ ಎ ಬಾರ್ ಮೈನಸ್ ಬಿ ಬಾರ್ದು ಮ್ಯಾಗ್ನಿಟ್ಯೂಡ್ ಅಂತಂದರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 16 ಸ್ಕ್ವೇರ್ ಪ್ಲಸ್ ಮೈನಸ್ 16 ಹೋಲ್ ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಕರೆಕ್ಟ್? ಸೊ 16 ಸ್ಕ್ವೇರ್ ಅಂತಂದರೆ ಎಷ್ಟಾಗುತ್ತೆ? ಅದು ಬೇಕಿದ್ರೆ ಹಾಗೇ ಇರಲಿ, ಅಥವಾ ಬರಿತೀರಾ ಅಂದರೆ ಬರೀರಿ. ಹೌ ವಿಲ್ ಯು ರೈಟ್? 16 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 2 × 8 ತಾನೆ. ಯಾಕೆ ಆ ರೀತಿ ಬರೀತೀರಿ? ಯಾಕಂದ್ರೆ ಅಟ್ಲೀಸ್ಟ್ 8 ಸ್ಕ್ವೇರ್ ಆದರೂ ಕಾಮನ್ ತೆಗಿಬೋದು. ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಇಲ್ಲ ಅಂದಾಗ ಈ ರೀತಿ ಬರೀತೀರಿ, 2 × 8 ಸ್ಕ್ವೇರ್. ನೆಕ್ಸ್ಟ್ ಇದು ಮೈನಸ್ ಸ್ಕ್ವೇರ್ ಇಸ್ ಪ್ಲಸ್, ಲೀವ್ ದಟ್ ಒನ್ ಮೈನಸ್ ಸೈನ್. 2 ಸ್ಕ್ವೇರ್ ಇಂಟು 8 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಓಕೆ, ಹಂಗೆ ತೊಗೊಂಡ್ರು ಓಕೆ, ಡೈರೆಕ್ಟಾಗಿ ಬರಿತೀರಾ ಅಂದರೂ ಓಕೆ. ಓಕೆ, ರೈಟ್. ಅಥವಾ ಆ್ಯಡ್ ಮಾಡ್ತೀರಾ? ಬೆಟರ್. 16 ಸ್ಕ್ವೇರ್ ಅಂದರೆ ಎಷ್ಟಪ್ಪ? ಬೆಟರ್ ಹಾಕಿ ಅದನ್ನು. 256 ಪ್ಲಸ್ 256 ಎಸ್ ಪ್ಲಸ್ 64 ತಾನೆ. 8 ಸ್ಕ್ವೇರ್ 64. ದೇರ್ಫೋರ್ ವಾಟ್ ವಿಲ್ ಯು ಗೆಟ್? 200 200 400 50 50 100 500 ಆಯಿತಾ? ನೆಕ್ಸ್ಟ್ 500 ಪ್ಲಸ್ 64 ಅಂದರೆ 564 ಪ್ಲಸ್ 6 6 12 ಇದೆ. ಸೊ 4ಗೆ ಮತ್ತೆ 12 ಆ್ಯಡ್ ಮಾಡಿದ್ರೆ ಎಷ್ಟು? 564 ಪ್ಲಸ್ 10 ಅಂದರೆ 74. 576 ಆಗುತ್ತೆ. ಸೊ ವಾಟ್ ಈಸ್ ದ ಆನ್ಸರ್? ದ ಆನ್ಸರ್ ಈಸ್ 576 ಅಂದರೆ ಯಾವುದು ರೂಟು? 625 ಅಲ್ಲ? ಸೊ 24. ಓಕೆ, ರೂಟ್ ಆಫ್ 24 ಈಸ್ 576. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವಾಟ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್ ಎ ಬಾರ್ ಆ್ಯಂಡ್ ಬಿ ಬಾರ್. ಗಾಟ್ ಇಟ್? ಸಾರಿ, ಅದು ಯೂನಿಟ್ ವೆಕ್ಟರ್ ಆಗಲ್ಲ, ಅದೇನಾಯಿತು? ಮ್ಯಾಗ್ನಿಟ್ಯೂಡ್ ಆಯಿತು. ಈ ಮ್ಯಾಗ್ನಿಟ್ಯೂಡ್ನ ಇದರಿಂದ ಡಿವೈಡ್ ಮಾಡಿದ್ರೆ ನಿಮಗೆ ಯೂನಿಟ್ ವೆಕ್ಟರ್ ಸಿಗುತ್ತೆ. ಏನು ಸಿಗುತ್ತೆ ಯೂನಿಟ್ ವೆಕ್ಟರಲ್ಲಿ? ಎಸ್, ವಾಟ್ ವಿಲ್ ಯು ಗೆಟ್? ದ ಯೂನಿಟ್ ವೆಕ್ಟರ್, ಇದು ವೆಕ್ಟರ್ ಅಲ್ಲ, ಇದು ಜಸ್ಟ್ ನಂಬರ್ ತಾನೆ. ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎ ಬಾರ್ ಪ್ಲಸ್ ಬಿ ಬಾರ್ ಆ್ಯಂಡ್ ಎ ಬಾರ್ ಮೈನಸ್ ಬಿ ಬಾರ್. ಏನಾಗುತ್ತೆ? 16 ಡಿವೈಡೆಡ್ ಬೈ 24 ಅಂದರೆ ಇದು ಆ್ಯಕ್ಚುಲಿ ಇರೋದು ಹೆಂಗೆ? 16 ಐ ಕ್ಯಾಪ್ ಮೈನಸ್ 16 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಇದು ಹೋಗುತ್ತೆ ತಾನೆ 8 1s ಟೇಬಲ್ಸಲ್ಲಿ. ಸೊ ಏನಾಗುತ್ತೆ? ದೇರ್ಫೋರ್ ವಾಟ್ ಈಸ್ ಯುವರ್ ಯೂನಿಟ್ ವೆಕ್ಟರ್? 2/3 ಐ ಕ್ಯಾಪ್ ಮೈನಸ್ 2/3 ಜೆ ಕ್ಯಾಪ್ ಮೈನಸ್ 1/3 ಕೆ ಕ್ಯಾಪ್. ಓಕೆ, and because it can be plus or minus as well, it can be in the positive direction or negative direction. ಕೆಲವೊಂದು ಕಡೆ ಅವ್ರು ಏನು ಮಾಡ್ತಾರೆ, ನಿಮಗೆ ಪ್ಲಸ್ ಆರ್ ಮೈನಸ್ ಅಂತ ಬರೀತಾರೆ ಇದು ಟೋಟಲಿಗೆ. ಸೊ ಅದನ್ನು ನೀವು ಬರಿಬಹುದು ಇಲ್ಲಿ, ರೈಟ್? ಸೊ ದ್ಯಾಟ್ ವಿಲ್ ಬಿ ಯೋರ್ ಆನ್ಸರ್. ಅಂಡರ್ಸ್ಟುಡ್? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಏನು ಕೊಟ್ಟಿದ್ದಾರೆ ಅವ್ರು ಅಬ್ಸರ್ವ್ ಮಾಡಿ. ಇಫ್ ಎ ಯೂನಿಟ್ ವೆಕ್ಟರ್ ಮೇಕ್ಸ್ angles π/3 with I cap, π/4 with J cap and acute angle with K cap, then find theta and hence the components of A bar ಅಂತ ಹೇಳಿದ್ದಾರೆ. ಅಂದರೆ ಡೈರೆಕ್ಟ್ ಕ್ವಶನು. ಈ ಒಂದು ಯೂನಿಟ್ ವೆಕ್ಟರು ಐ ಕ್ಯಾಪ್ ಜೊತೆ ಮಾಡ್ತಿದೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎಲ್ ವ್ಯಾಲ್ಯೂ. ಹೌದು ತಾನೆ? ಡೈರೆಕ್ಷನ್ ಕೊಸೈನ್ಸ್ ಹೇಳಬೇಕಾದ್ರೆ ಹೇಳಿದ್ದೆ, ಯಾವುದಾದ್ರೂ ಒಂದು ವೆಕ್ಟರು ಈ ಎಕ್ಸ್ ಆ್ಯಕ್ಸಿಸ್, ಐ ಕ್ಯಾಪ್ ಅಂತಂದರೆ ಎಕ್ಸ್ ಆ್ಯಕ್ಸಿಸಲ್ಲಿರುವಂತಹ ಯೂನಿಟ್ ವೆಕ್ಟರ್ ತಾನೆ. ಸೊ ಎಕ್ಸ್ ಆ್ಯಕ್ಸಿಸ್ ಜೊತೆ ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಆ ಆ್ಯಂಗಲ್ನ ನಾವೇನಂತ ತಗೋತೀವಿ? ಕಾಸ್ ಆಲ್ಫಾ, ರೈಟ್? ಸೊ ಕಾಸ್ ಎಷ್ಟಿದೆ ಅಲ್ಲ ಆ್ಯಂಗಲು? π/3. ಸೊ ಕಾಸ್ π/3 ಅಂದರೆ ಕಾಸ್ 60 ಎಷ್ಟು? 1/2. ಸಿಮಿಲರ್ಲಿ ಜೆ ಕ್ಯಾಪ್ ಜೊತೆ ಮಾಡ್ತಿದ್ದೆ ಅಂದರೆ ವೈ ಆ್ಯಕ್ಸಿಸ್ ಜೊತೆಗೆ ಮಾಡ್ತಿದ್ರೆ ಅದನ್ನೇನು ತೊಗೊತೀರಿ? ಎಮ್. ದಟ್ ಮೀನ್ಸ್ ಕಾಸ್ ಎಷ್ಟಿದೆ? π/4. π/4 ಅಂತಂದರೆ ಎಷ್ಟು? 1/√3.
√2. ನೆಕ್ಸ್ಟು ಎನ್ ಅಂತ ಅಂದರೆ ಝೆಡ್ ಆಕ್ಸಿಸ್ ಜೊತೆಗೆ ನಮಗೆ ಗೊತ್ತಿಲ್ಲ ಅಂದರೆ ಕಾಸ್ ಥೀಟಾ ಅಂತ ತೊಗೊಳೋಣ. ಓಕೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ವಿ ಡೋಂಟ್ ನೋ ಆ್ಯಕ್ಚುಲಿ, ವಿ ವಾಂಟ್ ಟು ಫೈಂಡ್. ನಮಗೆ ಒಂದು ರಿಲೇಷನ್ ಗೊತ್ತಿದೆ. ಹೇಗೆ ಫೈಂಡ್ ಮಾಡೋದು ಅಂದರೆ ರಿಲೇಷನ್ ಡೈರೆಕ್ಷನ್ ಕೊಸೈನ್ಸಿಂದ ಒಂದು ನೋಟ್ ಪಾಯಿಂಟ್ ಬರ್ಸಿದ್ದೆ. L² + M² + M² = 1. therefore L² ಅಂದರೆ 1/4 ಪ್ಲಸ್ M² ಅಂದರೆ 1/√2 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು? 1/2 ಪ್ಲಸ್ ಇದು cos² θ = 1. ನೆಕ್ಸ್ಟು ಇದು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಟೋಟಲಿ LCM ತೊಗೊತೀರಾ ಅಂದರೂ ತೊಗೋಬೋದು, ಬಟ್ ಈಸಿ. 1 - ½ ಈಸ್ ½ - 1/4. ಓಕೆ, ಸೊ ಏನಾಗುತ್ತೆ? 4 ಮತ್ತು 2ಗೆ LCM 4 ಆಗುತ್ತೆ. ಸೊ 2 - 1 ವಿಚ್ ಈಸ್ ನಥಿಂಗ್ ಬಟ್ 1/4. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ ಟು, ಇದರಿಂದ ಕಾಸ್ ಥೀಟಾ ಏನು ಬರಿಬೋದು ನಾವು? ಕಾಸ್ ಥೀಟಾ ಈಸ್ ಈಕ್ವಲ್ ಟು ಸ್ಕ್ವೇರ್ ಇದೆ ತಾನೆ, ಆ ಕಡೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 1/4ಗೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 1/2. ಸೊ 1/2 ಇದೆ ಅಂದರೆ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? ನಥಿಂಗ್ ಬಟ್ π/3. ಸೊ ದಿಸ್ ವ್ಯಾಲ್ಯೂ ಈಸ್ ಆಲ್ಸೋ π/3. ಬಿಕಾಸ್ ಇಟ್ ಈಸ್ ಅಕ್ಯೂಟ್, ವಿ ಹ್ಯಾವ್ ಟು ಟೇಕ್ ಲೆಸ್ ದನ್ 90 ಡಿಗ್ರಿ ಓನ್ಲಿ. ಸೊ π/3 ಮೀನ್ಸ್ 60 ಡಿಗ್ರಿ. ಆ್ಯಂಡ್ ದಟ್ ಈಸ್ ಅಕ್ಯೂಟ್ ಓನ್ಲಿ, ರೈಟ್? 60 ಡಿಗ್ರಿ ಅಂದರೆ ಲೆಸ್ ದೆನ್ ಎಷ್ಟು? 90 ಡಿಗ್ರಿ ಆಗುತ್ತೆ. 90 ಡಿಗ್ರಿಗಿಂತ ಕಮ್ಮಿ ಇರುವಂಥ ಆ್ಯಂಗಲ್ಸ್ನ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀರಿ. ಓಕೆ, ರೈಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್, ವಾಟ್ ಈಸ್ ಗಿವೆನ್? ಶೋ ದಟ್ a bar - b bar ಕ್ರಾಸ್ a bar + b bar = 2 times of a bar × b bar. ಓಕೆ, ಸೊ ಏನಿದೆ? ಕ್ವಶನ್ ನಂಬರ್ 4 ನಾವೇನು ಪ್ರೂವ್ ಮಾಡಬೇಕಾಗಿದೆ ಅಂದರೆ ಇದು ಕ್ರಾಸ್ ಪ್ರಾಡಕ್ಟ್ ಇದೆಯಲ್ಲ, ದಟ್ ಈಸ್ ಈಕ್ವಲ್ ಟು 2 times of a bar × b bar ಅಂತ ಪ್ರೂವ್ ಮಾಡಬೇಕು. ಸೊ ಹೌ ವಿಲ್ ಯು ಪ್ರೂವ್? ಜಸ್ಟ್ ಥಿಂಕ್ ಅಬೌಟ್ ಇಟ್. ನಾರ್ಮಲ್ ಮಲ್ಟಿಪ್ಲಿಕೇಶನ್ ಥರನೇ ಮಾಡಿರಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿಬಿಟ್ಟು a bar - b bar ಒಂದು ಸತಿ a bar ಜೊತೆ ಮಲ್ಟಿಪ್ಲೈ ಮಾಡಿರಿ, ಪ್ಲಸ್ a bar - b bar ಇನ್ನೊಮ್ಮೆ b bar ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಏನು ಸಿಗುತ್ತೆ ನಿಮಗೆ? ಈಗ ಮತ್ತೆ a bar b bar ಮತ್ತು ಇಲ್ಲಿ ಕರೆಕ್ಟಾ? ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? a bar × a bar ಮೈನಸ್ b bar × a bar ಪ್ಲಸ್ a bar × b bar ಮೈನಸ್ b bar × b bar. ರೈಟ್. ಸೊ a bar × a bar ಅಂತಂದರೆ ಏನಾಗುತ್ತೆ? 0. ಎಸ್ ಅನ್ನು ಐ ಟೋಲ್ಡ್ ಯು. ಕ್ರಾಸ್ ಪ್ರಾಡಕ್ಟ್ ಅಂತಂದರೆ ಏನು ಬರುತ್ತೆ ಫಾರ್ಮುಲಾ? a bar × b bar = ಎಷ್ಟಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ a bar ಮ್ಯಾಗ್ನಿಟ್ಯೂಡ್ ಆಫ್ b bar sin θ. a bar ವಿತ್ a bar ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದೆ? ಒಂದು ವೆಕ್ಟರು ಅದ್ರ ಜೊತೆಗೇನೆ ಎಷ್ಟು ಕ್ರಿಯೇಟ್ ಮಾಡುತ್ತೆ? 0 ಡಿಗ್ರಿ ತಾನೆ. ಸೊ sin 0 is 0, therefore ಕಾಸ್ ಪ್ರಾಡಕ್ಟ್ ಇಸ್ 0. ದಿಸ್ ಒನ್ ಆಲ್ಸೋ 0, ದಿಸ್ ಒನ್ ಆಲ್ಸೋ 0. ರೈಟ್. ಸೊ ವಾಟ್ ರಿಮೇನ್ಸ್? ಓನ್ಲಿ ದೀಸ್ ಟು. ಅದರಲ್ಲಿ ಇದನ್ನು ನಾವು ಉಲ್ಟಾ ಮಾಡಿ ಬರೆದ್ರೆ ಏನಾಗುತ್ತೆ? b bar × a barನ ಮೈನಸ್ ಆಫ್ a bar × b bar ಬರಿಬೋದಲ್ಲ. ಸೊ ಇದೇನಾಗುತ್ತೆ? ಮೈನಸ್ ಆಫ್ ಮೈನಸ್ a bar × b bar ಅಂತ ಅಂದರೆ ಏನಾಗಿತ್ತು? ಮೈನಸ್ ಇಂಟು ಮೈನಸ್ ಪ್ಲಸ್. ದೇರ್ಫೋರ್ ವಾಟ್ ಈಸ್ ದ ಆನ್ಸರ್? 2 times of a bar × b bar. ಅರ್ಥ ಆಯ್ತಲ್ಲ? ಸೊ 2 times of a bar × b bar ಆಗುತ್ತೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಪ್ರೂವ್. ಡನ್. ನೆಕ್ಸ್ಟ್ 5th ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಫೈಂಡ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಇಫ್ ದ ಕ್ರಾಸ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು 0 bar ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು? ಕ್ರಾಸ್ ಪ್ರಾಡಕ್ಟು 0 ವೆಕ್ಟರಿಗೆ ಈಕ್ವಲ್ ಇದೆ. ಇನ್ನು ಒಂದು ಸಿಂಪಲ್ ಸಿಲ್ಲಿ ಥಿಂಗ್ ಏನಂದರೆ, ಇಲ್ಲಿ 0 bar ಯಾಕೆ ಕೊಟ್ಟರು? 0 ಅಂತ ನಂಬರ್ ಕೊಡ್ಬೋದಿತ್ತಾನೆ, ಆದರೆ ಯಾಕೆ 0 bar ಕೊಟ್ಟರು? ಯಾಕಂದರೆ ನೆನಪಿರಲಿ, ಕ್ರಾಸ್ ಪ್ರಾಡಕ್ಟ್ ಅಂತ ಅಂದರೆ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಸಿಗೋದು ಕೊನೆಗೆ ವೆಕ್ಟರ್ ತಾನೆ. ವೆಕ್ಟರ್ ಈಸ್ ಈಕ್ವಲ್ ಟು ವೆಕ್ಟರ್ ಆಗುತ್ತೆ, ವೆಕ್ಟರ್ ಈಸ್ ಈಕ್ವಲ್ ಟು ನಂಬರ್ ಆಗೋಕ್ಕೆ ಸಾಧ್ಯ? ನಾಟ್ ಪಾಸಿಬಲ್. ದೇರ್ಫೋರ್ ವೆಕ್ಟರ್ ಈಸ್ ಈಕ್ವಲ್ ಟು ವೆಕ್ಟರ್ ಆಗಲಿ ಅಂತೇಳಿ 0 bar ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ದೇರ್ಫೋರ್ ವಾಟ್ ವಿಲ್ ಯು ಗೆಟ್? ಫೈಂಡ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಅಂತ ಹೇಳಿದಾರೆ ತಾನೆ. ಕ್ರಾಸ್ ಪ್ರಾಡಕ್ಟ್ ಫಸ್ಟ್ ಫೈಂಡ್ ಮಾಡಿರಿ. ಕ್ರಾಸ್ ಪ್ರಾಡಕ್ಟಿಗೆ ಫಾರ್ಮುಲಾ ಏನಿದೆ? i ಕ್ಯಾಪ್ j ಕ್ಯಾಪ್ k ಕ್ಯಾಪ್. ನೆಕ್ಸ್ಟು ಡಿಟರ್ಮಿನೆಂಟ್ ಏನಿದೆ? ನಂಬರ್ಸು 2 6 27. ನೆಕ್ಸ್ಟು 1 ಲ್ಯಾಂಬ್ಡಾ ಮ್ಯೂ ಈಸ್ ಈಕ್ವಲ್ ಟು 0 bar. 0 bar ಅಂತ ಅಂದರೆ ಗೊತ್ತಿರಲಿ, 0 ಇಂಟು i ಕ್ಯಾಪ್ ಪ್ಲಸ್ 0 ಇಂಟು j ಕ್ಯಾಪ್ ಪ್ಲಸ್ 0 ಇಂಟು k ಕ್ಯಾಪ್. ಕರೆಕ್ಟಾ? 0 ವೆಕ್ಟರ್ ಅಂತಂದರೆ ಇದನ್ನು ಯಾಕೆ ಬರ್ಕೊಂಡ್ವಿ ಅಂದರೆ, ನೆಕ್ಸ್ಟ್ ನಮಗೆ ವೆಕ್ಟರ್ ಸಿಗುತ್ತಲ್ಲ, ಇದನ್ನು ಸಾಲ್ವ್ ಮಾಡಿದಾಗ ಅದನ್ನು i ಕಾಂಪೊನೆಂಟ್ ಈಕ್ವಲ್ j ಕಾಂಪೊನೆಂಟ್ ಈಕ್ವೇಟ್ ಮಾಡೋಕ್ಕೆ ಮತ್ತು k ಕಾಂಪೊನೆಂಟ್ನ ಈಕ್ವೇಟ್ ಮಾಡೋಕ್ಕೆ. ಅರ್ಥ ಆಯ್ತಲ್ಲ? ಸೊ ಸಾಲ್ವ್. i ಕ್ಯಾಪ್ ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಏನು ಉಳಿಯುತ್ತೆ? 6 ಮ್ಯೂ ಮೈನಸ್ 27 ಲ್ಯಾಂಬ್ಡಾ ಮೈನಸ್ j ಕ್ಯಾಪ್ ಇಂಟು 2 ಮ್ಯೂ ಮೈನಸ್ 27 ಪ್ಲಸ್ k ಕ್ಯಾಪ್ ಇಸ್ ಈಕ್ವಲ್ ಇಂಟು k ಕ್ಯಾಪ್ ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ 2 ಲ್ಯಾಂಬ್ಡಾ ಮೈನಸ್ 6 ಈಸ್ ಈಕ್ವಲ್ ಟು 0 ವೆಕ್ಟರ್. ಎಸ್ ಆರ್ ನೋ? ಜಸ್ಟ್ ಅ ಮಿನಿಟ್. ರೈಟ್. 0 ಬಾರಿಗೆ ಈಕ್ವಲ್ ಆಗುತ್ತೆ ಅಂತ ಅಂದರೆ ಐ ಟೋಲ್ಡ್ ಯು 0 bar ಅಂದರೆ i ಕ್ಯಾಪ್ j ಕ್ಯಾಪ್
ಕೆ ಕಾಂಪೊನೆಂಟ್ಸ್ ಅಂದರೆ ಸ್ಕೇಲರ್ ಕಾಂಪೊನೆಂಟ್ಸ್ ಎಲ್ಲ 0. ಸೊ ಎಲ್ಲ ವ್ಯಾಲ್ಯೂಸ್ನ 0ಗೆ ಈಕ್ವೇಟ್ ಮಾಡಿರಿ. ಅಲ್ಲಿಗೇನಾಗುತ್ತೆ 6 μ ಮೈನಸ್ 27 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅನ್ಸತಿ. 2 μ ಮೈನಸ್ 27 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಒನ್ ಮೋರ್ ಈಸ್ 2 ಲ್ಯಾಂಬ್ಡಾ ಮೈನಸ್ 6 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಏನು ಸಿಗುತ್ತೆ 2 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಮೈನಸ್ 6 ಆ ಕಡೆ ಹೋದರೆ 6 ಪ್ಲಸ್ 6 ಆಯಿತಾ. ನೆಕ್ಸ್ಟ್ 2 ಆ ಕಡೆಗೆ ಹೋದರೆ ಏನಾಗುತ್ತೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6/2. 2 1s 2 3s ಅರ್ಥ ಆಯ್ತಲ್ಲ. ಸೊ ದೇರ್ಫೋರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಷ್ಟಾಯಿತು 3. ಇದಂತೂ ಬೇಕಿಲ್ಲ, ಯಾಕೆ ಅಂದರೆ ಲ್ಯಾಂಬ್ಡಾ ಮ್ಯೂ ಎರಡೂ ಇದ್ದಾವೆ, ಏನೂ ರಿಲೇಷನ್ ಸಿಗೋದಿಲ್ಲ ನಮಗೆ. ಇದಕ್ಕೆ ಬರ್ರಿ 2 μ ಈಸ್ ಈಕ್ವಲ್ ಟು ಮೈನಸ್ 27 ಆ ಕಡೆ ಹೋದರೆ ಪ್ಲಸ್ 27. ಮ್ಯೂ ಈಸ್ ಈಕ್ವಲ್ ಟು 27/2 ಆಗುತ್ತೆ. ದಟ್ಸ್ ಇಟ್, ಯು ಗಾಟ್ ದ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ. ಓಕೆ, next coming to next question, that is nothing but sixth question. A bar dot B bar, given that A bar dot B bar is equal to 0 and A bar cross B bar is equal to 0 bar. ಅಬ್ಸರ್ವ್ ಮಾಡಿ, ಇಲ್ಲೂ ಅಷ್ಟೇ, ಇದು ಸ್ಕೇಲಾರ್ ಪ್ರಾಡಕ್ಟ್, ಅದಕ್ಕೆ ನಂಬರ್ ಕೊಟ್ಟಿದ್ದಾರೆ. ಇದು ಕ್ರಾಸ್ ಪ್ರಾಡಕ್ಟ್ ಅಂದರೆ ವೆಕ್ಟರ್ ಸಿಗುತ್ತೆ ಆನ್ಸರು, ಅದಕ್ಕೆ 0 ಬಾರ್ ಕೊಟ್ಟಿದ್ದಾರೆ. ಓಕೆ, ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಅಬೌಟ್ ದ ವೆಕ್ಟರ್ಸ್ ಎ ಬಾರ್ ಆ್ಯಂಡ್ ಬಿ ಬಾರ್ ಅಂತಂದರೆ ಮೀನಿಂಗ್ ಏನು? ಡಾಟ್ ಪ್ರಾಡಕ್ಟು 0, ಕ್ರಾಸ್ ಪ್ರಾಡಕ್ಟು 0, ನೀವು ಆ ವೆಕ್ಟರ್ಸ್ ಬಗ್ಗೆ ಏನು ಹೇಳಬಹುದು ಅಂತ ಕೇಳಿದ್ದಾರೆ. ಒಂದು ನೆನಪಿರಲಿ, ಡಾಟ್ ಪ್ರಾಡಕ್ಟ್ 0 ಯಾವಾಗ ಆಗುತ್ತೆ? ಫಾರ್ಮುಲಾ ಏನಿದೆ ಹೇಳ್ರಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ, ಹೌದಾ? ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ 0 ಆಗಬೇಕು ಅಂದರೆ ಫಾರ್ಮುಲಾ ಏನಿದೆ ಇಲ್ಲಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ. ವೆಕ್ಟರ್ಸ್ ಇನ್ ಮ್ಯಾಗ್ನಿಟ್ಯೂಡ್ ಅಂತೂ 0 ಆಗೋಕ್ಕೆ ಸಾಧ್ಯ ಇಲ್ಲ, 0 ವೆಕ್ಟರ್ ಇದ್ದರೆ ಬೇರೆ ಪ್ರಶ್ನೆ. ಓಕೆ, ಸೊ ಸೈನ್ ಥೀಟಾ ಕಾಸ್ ಥೀಟಾ ಎರಡೂ ಒಂದೇ ವ್ಯಾಲ್ಯೂಗೆ 0 ಆಗೋಕ್ಕೆ ಸಾಧ್ಯ ಇದೆಯಾ? ಒಂದೇ ವ್ಯಾಲ್ಯೂಗೆ ಈಕ್ವಲ್ ಆಗೋದೇ π/4ಗೆ. 0 ಆಗಬೇಕು ಅಂದರೆ ಇಲ್ಲಿ ನಾನು 0 ಮಾಡಿಬಿಟ್ರೆ ದಟ್ ಮೀನ್ಸ್ ವಾಟ್? ಕಾಸ್ 90 ಡಿಗ್ರಿ 0, ದಟ್ ಮೀನ್ಸ್ ಎ ಬಾರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಬಾರ್. ಇಲ್ಲಿ 0 ಮಾಡೋಕ್ಕೆ ಹೋದರೆ ಏನಾಗುತ್ತೆ? ಸೈನ್ 0 0. ಸೊ ಥೀಟಾ 0 ತೊಗೊಂಡಿದ್ದೀವಿ ಅಂದರೆ ಹಿಯರ್ ಎ ಬಾರ್ ಈಸ್ ಪ್ಯಾರಲಲ್ ಟು ಬಿ ಬಾರ್. ಥೀಟಾ ವ್ಯಾಲ್ಯೂ 0 ಇದೆ ಅಂತಂದರೆ ಎ ಬಾರ್ ಮತ್ತು ಬಿ ಬಾರ್ ಮತ್ತು ಏನೂ ಆ್ಯಂಗಲ್ ಇಲ್ಲ ಅಂತ ಅರ್ಥ. ಸೊ ದಟ್ ಮೀನ್ಸ್ ವಾಟ್? ವೆಕ್ಟರು ಪರ್ಪೆಂಡಿಕ್ಯುಲರು ಆ್ಯಂಡ್ ಪ್ಯಾರಲಲ್ ಎರಡೂ ಆಗಿರಬೇಕು. ಅದು ಪಾಸಿಬಲ್ ಇಲ್ಲ ಒಂದೇ ಸತಿಗೆ. ಅಟ್ ದ ಸೇಮ್ ಟೈಮ್ ಇಟ್ ಕೆ ನಾಟ್ ಬಿ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಪ್ಯಾರಲಲ್ ಸೈಮಲ್ಟೇನಿಯಸ್ಲಿ, ನೆನಪಿರಲಿ. ಹಾಗಾಗಿ ಅಂಥ ವೆಕ್ಟರ್ ಎಕ್ಸಿಸ್ಟೇ ಆಗೋದಿಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ವಾಸ್ ಆಲ್ ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 7. ಇದು ಆ್ಯಕ್ಚುಲಿ ಲೆಂದಿ ಇದೆ, ನೀವೇ ಟ್ರೈ ಮಾಡ್ಬೋದು. How to do? I will tell you the clue, or if not, we will try now itself. Let the vectors a bar, b bar, c bar be given as a bar value ಕೊಟ್ಟಿದ್ದಾರೆ, b bar value, c bar value ಕೊಟ್ಟಿದ್ದಾರೆ. We have to show that a bar cross b bar plus c bar is equal to a bar cross b bar plus a bar plus c cross c bar. Okay, so that means what? a bar cross b bar ಮಾಡಿದಾಗ ಏನು ಆನ್ಸರ್ ಸಿಗುತ್ತೆ, a bar cross c bar ಮಾಡಿದಾಗ ಏನು ಆನ್ಸರ್ ಸಿಗುತ್ತೆ, ಅವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಿಗುವಂಥ ಆನ್ಸರು ಇದನ್ನು ಸಾಲ್ವ್ ಮಾಡಿದಾಗ ಏನು ಸಿಗುತ್ತೆ ಅದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದಾರೆ. ಲೆಟ್ ಅಸ್ ಟ್ರೈ ದಟ್ ಒನ್. a bar cross b bar plus c bar, ಕರೆಕ್ಟ್ ಏನ್ರಿ? ವಿಚ್ ಈಸ್ ಈಕ್ವಲ್ ಟು, ಎಸ್, ವಾಟ್ ಈಸ್ ಗಿವನ್ ಫಾರ್ a bar? Yes, what is given in place of a bar? ಫಸ್ಟ್ ಕ್ರಾಸ್ ಪ್ರಾಡಕ್ಟ್ ಅಂದರೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ಕರೆಕ್ಟಾ? ರೈಟ್. ಎ ಬಾರ್ ಅಂತಂದರೆ ಏನು ಕೊಟ್ಟರು? A1 A2 A3. ಈಗ ಬಿ ಪ್ಲಸ್ ಸಿ ಒಂದು ವೆಕ್ಟರ್ ಅಂದರೆ B1 + C1 B2 + C2 B3 + C3, ಕರೆಕ್ಟಾ? ಈಗ ಇದನ್ನು ನಾನು ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ನಾರ್ಮಲ್ ಮೆಥಡ್ ಮಾಡ್ತೀನಿ. ಎಸ್ ಅನು? ಸೊ ಹೌ ಟು ಡೂ? ಲೆಟ್ಸ್ ಡೂ ಇಟ್. ಅಬ್ಸರ್ವ್ ಹಿಯರ್, ಹೌ ವಿಲ್ ಯು ಡೂ? I cap into A2 into B3 plus C3, okay, minus next A3 into B2 plus C2. ಇದು I cap ಕಾಂಪೊನೆಂಟ ಮೈನಸ್ J cap into J cap ಇರುವಂತಹ ಕಾಲಮ್ ಬಿಟ್ಟಾಕಿ A1 into B3 plus C3 ಮೈನಸ್ A3 into B1 plus C1. Okay, plus k cap into, so what will you get? A1 into B2 plus C2 minus A2 into B1 plus C1. Okay, now ಇನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, ಮಾಡಿಬಿಡೋಣ. ಸೊ ಏನು ಸಿಗುತ್ತೆ? ಐ ಕ್ಯಾಪ್ ಇಂಟು A2 B3 ಪ್ಲಸ್ A2 C3 ಮೈನಸ್ ಸೈನ್ A3 B2 ಮೈನಸ್ A3 C2. ಇದು ಐ ಕಾಂಪೊನೆಂಟ್ ಮೈನಸ್ ಜೆ ಕ್ಯಾಪಿಗೆ ಅಬ್ಸರ್ವ್ ಮಾಡಿ A1 B3
ಪ್ಲಸ್ A1C3 ಮೈನಸ್ A3B1 ಮೈನಸ್ A3C1. ನೆನಪಿರಲಿ, ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್, ಇಲ್ಲೂ ಕೂಡ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕೆ ಕಾಂಪೊನೆಂಟ್ ಏನಾಗುತ್ತೆ ಕೊನೆಗೆ, ಪ್ಲಸ್ ಕೆ ಕಾಂಪೊನೆಂಟ್ ಇಂಟು A1B2 ಪ್ಲಸ್ A1C2 ಮೈನಸ್ A2B1 ಮೈನಸ್ A2C1. ಓಕೆ, ಸೊ ಇಷ್ಟು ಸಿಕ್ಕಿದೆ. ಕರೆಕ್ಟ್ ಇದೆಯಾ? ಇದಿಷ್ಟೇ ಆನ್ಸರ್ ಉಳಿಸ್ಕೊಳ್ರಿ. ನೆಕ್ಸ್ಟ್ ನೀವೇನು ಮಾಡಬೇಕಿದೆ ಅಂದರೆ ಅದು ಈಕ್ವಲ್ ಯಾವುದಕ್ಕಿದೆ ಅಂತ ತೋರಿಸ್ಬೇಕು ತಾನೆ, ಆ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿಯೋಣ. ಓಕೆ, ಲೆಟ್ ಮಿ ಟೇಕ್ ದ ಶೀಟ್. ಸೊ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇದೇ ಥರ ಬರ್ಬೇಕು ನನಗೆ, ಹೌದಲ್ಲ ಆನ್ಸರ್. ಹಂಗೆ ಬಂದರೆ ಮಾತ್ರ ಈಕ್ವಲ್ ಅಂತ ಹೇಳ್ತೀನಿ. ಓಕೆ, ಸೊ ಲೆಟ್ ಅಸ್ ಫೈಂಡ್ ಎ ಬಾರ್ ಕ್ರಾಸ್ ಬಿ ಬಾರ್ ಫಸ್ಟ್. ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ಎಷ್ಟಪ್ಪ? ಅದೇ ತಾನೇ ಅಲ್ಲಿರೋದು, ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಎ ಬಾರ್ ಕ್ರಾಸ್ ಸಿ ಬಾರ್ ತೋರಿಸ್ಬೇಕು. ಸೊ ಎ ಬಾರ್ ಕ್ರಾಸ್ ಬಿ ಬಾರ್ ಕಂಡುಹಿಡಿಯೋಣ ಫಸ್ಟ್. ದಟ್ ಈಸ್ ನಥಿಂಗ್ ಬಟ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ A1 A2 A3 B1 B2 B3 ವಿಚ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಇಂಟು ಏನು ಸಿಗುತ್ತೆ A2 B3 ಮೈನಸ್ A3 B2. ಕರೆಕ್ಟ್ ಇದೆಯಾ? ಮೈನಸ್ ಜೆ ಕ್ಯಾಪ್ ಇಂಟು ಏನು ಸಿಗುತ್ತೆ A1 B3 ಮೈನಸ್ A3 B1 ಪ್ಲಸ್ ಕೆ ಕ್ಯಾಪ್ ಇಂಟು A1 B2 ಮೈನಸ್ A2 B1. ಅರ್ಥ ಆಯ್ತಲ್ಲ? ಸೊ ಇದು ಸಿಕ್ತು. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ, ಎ ಬಾರ್ ಕ್ರಾಸ್ ಸಿ ಬಾರ್. ಸೊ ಫೈಂಡ್ ದಟ್ ಒನ್ ಆಲ್ಸೋ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ A1 A2 A3 C1 C2 C3. ಓಕೆ, ಸೊ ಏನು ಸಿಗುತ್ತೆ ನಿಮಗೆ ಆನ್ಸರ್ ಇಲ್ಲಿ ಅಬ್ಸರ್ವ್ ಮಾಡಿ. ಇಫ್ ಯು ಎಕ್ಸ್ಪ್ಯಾಂಡ್ ದಿಸ್ ಒನ್, ಐ ಕ್ಯಾಪ್ ಇಂಟು A2C3 ಮೈನಸ್ A3C2 ಮೈನಸ್ ಜೆ ಕ್ಯಾಪ್ ಇಂಟು A1C3 ಮೈನಸ್ A3C1 ಪ್ಲಸ್ ಕೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಇರುವಂಥ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ A1C2 ಮೈನಸ್ A2C1. ಕರೆಕ್ಟ್? ಈಗ ಇವೆರಡನ್ನ ಆ್ಯಡ್ ಮಾಡಿರಿ, ಇದು ಬಂತಲ್ಲವಾಗಲೇ, ಅದಕ್ಕೆ ಆನ್ಸರ್ ಬರುತ್ತೆ ಈಕ್ವಲ್ಲು. ಓಕೆ, ಸೊ ಐ ಕ್ಯಾಪ್ ಕಾಂಪೊನೆಂಟ್ ಆ್ಯಡ್ ಮಾಡ್ತಿರೋದಿಲ್ಲ. ದೇರ್ ಫೋರ್ ಇಫ್ ಯು ಆ್ಯಡ್ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, ಯು ಡೂ ಇಟ್ ಬೈ ಯುವರ್ ಸೆಲ್ಫ್ ಅಟ್ಲೀಸ್ಟ್. ಎ ಬಾರ್ ಕ್ರಾಸ್ ಸಿ ಬಾರ್ ಸಿಗುತ್ತೆ ನಿಮಗೆ ಸೇಮ್ ಆನ್ಸರು. ಇದನ್ನು ಬೇಕಿದ್ರೆ ಇಕ್ವೇಷನ್ 1 ಅಂದ್ಕೊಳ್ರಿ, ಅದೇನು ಆನ್ಸರ್ ಸಿಗುತ್ತೆ ಅದನ್ನು ಇಕ್ವೇಷನ್ 2 ಅಂದ್ಕೊಳ್ರಿ. ಫ್ರಮ್ 1 and 2 ಐ ಕ್ಯಾನ್ ಕನ್ಕ್ಲೂಡ್ ದಿಸ್ ಈಸ್ ಈಕ್ವಲ್ ಟು ದಿಸ್ ಮಚ್. ಅರ್ಥ ಆಯ್ತಲ್ಲ? ಸೊ ನೆನ್ಪಿಟ್ಕೊಳ್ರಿ, ರೈಟ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. If either a bar is equal to 0 bar or b bar is equal to 0 bar, then a bar cross b bar is equal to 0. ಅಬ್ಸರ್ವ್ ಮಾಡಿರಿ, ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಐದರ್ ಎ ಬಾರ್ ಇಸ್ ಈಕ್ವಲ್ ಟು 0 ಆರ್ ಬಿ ಬಾರ್ ಇಸ್ ಈಕ್ವಲ್ ಟು 0 ಅಂದರೆ ಏನು, 0 ವೆಕ್ಟರ್. ನೆನ್ಪಿಟ್ಕೊಳ್ಳಿ, ಕ್ರಾಸ್ ಪ್ರಾಡಕ್ಟ್ ಅಂದರೆ ಡಿಟರ್ಮಿನೆಂಟ್ ತಾನೆ. ಎರಡರ ಯಾವುದಾದ್ರೂ ಒಂದು 0 ಬಾರ್ ಆಯಿತು ಅಂತ ಅಂದರೆ ಡಿಟರ್ಮಿನೆಂಟ್ ಪ್ರಾಪರ್ಟಿ ನಾವು ಕಲ್ತಿದ್ದೀವಿ. ಏನಂತಂದರೆ ಡಿಟರ್ಮಿನೆಂಟಲ್ಲಿ ಒಂದು ಪ್ರಾಪರ್ಟಿ ಇದೆ, ನಿಮಗೆ ಈ ಸತಿ ಸಿಲೆಬಸಲ್ಲಿ ಡಿಲೀಟ್ ಆಗಿರಬೇಕು, ಬಟ್ ಇದೆ. ಏನಂತಂದರೆ ಒನ್ ರೋ ಫುಲ್ 0 ಇದ್ದರೆ, 0 ಬಾರ್ ಅಂದಮೇಲೆ 0 ಕಾಂಪೊನೆಂಟ್ಸ್ ಆರ್ 0, ರೈಟ್? ಸೊ ಒನ್ ರೋ ಫುಲ್ 0 ಇದ್ದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರುತ್ತೆ. ದೇರ್ ಫೋರ್ ಕ್ರಾಸ್ ಪ್ರಾಡಕ್ಟ್ ಕೂಡ 0ನೇ ಬರುತ್ತೆ. ಅದಂತೂ ಟ್ರೂ ಇದೆ. ಓಕೆನಾ? ಈಸ್ ದ ಕಾನ್ವರ್ಸ್ ಟ್ರೂ ಅಂತ ಕೇಳ್ತಿದ್ದಾರೆ. ಅಂದರೆ ಏನು, ಡಿಟರ್ಮಿನೆಂಟ್ ಅಂದರೆ ಕ್ರಾಸ್ ಪ್ರಾಡಕ್ಟ್ 0 ಆಯಿತು ಅಂದಾಗ ಎ ಬಾರು ಬಿ ಬಾರು 0 ಆಗೋಕ್ಕೆ ಸಾಧ್ಯನಾ, ಅದನ್ನು ಪಾಸಿಬಲ್ ಇದೆಯಾ ಅಂತ ಕೇಳಿದ್ದಾರೆ. ಅದಾಗ್ಬೋದು, ಆಗದೇನೆ ಇರ್ಬೋದು, ಹೌದಲ್ವಾ? ಯಾಕೆ ಜಸ್ಟಿಫೈ ಮಾಡಿ ನಾನು ಹೇಳ್ತಿದ್ದೀನಿ ಆಗಲ್ಲ ಅಂತೇಳಿ. ಓಕೆ, ಕಾನ್ವರ್ಸ್ ಅಂತೂ ಟ್ರೂ ಇಲ್ಲ. ಇನ್ ಕೇಸ್ ನಾನು ಎ ಬಾರ್ ಕ್ರಾಸ್ ಬಿ ಬಾರ್ ನಿಮಗೆ 0 ಬಾರ್ ಕೊಟ್ಟರೆ ಕನ್ಫರ್ಮ್ ಆಗಿ ನೀವು ಹೇಳೋಕ್ಕಾಗಲ್ಲ ಎ ಬಾರ್ 0 ಬಾರ್ ಇದೆ, ಬಿ ಬಾರು 0 ಬಾರ್ ಇದೆ ಅಂತೇಳಿ. ಎರಡರಾಗ ಯಾವುದಾದ್ರು ಒಂದು 0 ಬಾರ್ ಆಗಿರ್ಬೇಕು ಮ್ಯಾಮ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಯಾಕೆ? ಅಬ್ಸರ್ವ್ ವೈ. ಸಪೋಸ್ ಲೆಟ್ ಅಸ್ ಟೇಕ್ ಎ ಬಾರ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್. ಓಕೆ, ಬಿ ಬಾರ್ ಇಸ್ ಈಕ್ವಲ್ ಟು ಪ್ಯಾರಲಲ್ ವೆಕ್ಟರ್ ತೊಗೊಳೋಣ, 2i ಕ್ಯಾಪ್ 2 2 4 3 3 6. ನಾವು ಯು ಫೈಂಡ್ ಎ ಬಾರ್ ಕ್ರಾಸ್ ಬಿ ಬಾರ್, ವಾಟ್ ವಿಲ್ ಯು ಫೈಂಡ್? ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಕರೆಕ್ಟಾ? 1 2 3, ಇಲ್ಲಿ 2 4 6. ಎಕ್ಸ್ಪೆನ್ಷನ್ ಮಾಡಿ ನಿಮಗೇನು ಸಿಗುತ್ತೆ ಅಬ್ಸರ್ವ್ ಮಾಡಿ. 6 2s 12, 4 3s 12. ಸೊ ಐ ಕ್ಯಾಪ್ ಇಂಟು 0 ಸಿಕ್ತು, ಮೈನಸ್ ಜೆ ಕ್ಯಾಪ್ ಇಂಟು 1 6s 6, 3 2s 6, ಮತ್ತೆ 0, ರೈಟ್? ಪ್ಲಸ್ ಕೆ ಕ್ಯಾಪ್ ಇಂಟು 4 1s 4, 2 2s 4, ಅದೂ 0. ಸೊ ಕ್ರಾಸ್ ಪ್ರಾಡಕ್ಟ್ ಅಂತೂ 0 ಸಿಗ್ತಿದೆ, ಹೌದಾ?
ಆರ್ ದ ವೆಕ್ಟರ್ ಝೀರೋ ವೆಕ್ಟರ್? ನೋ. ಎಸ್ ನೋ? ಹೆಂಗೆ ಹೇಳೋದು ಝೀರೋ ವೆಕ್ಟರ್? ಜಸ್ಟ್ ಇದನ್ನು ನೋಡಿ ಹೇಳೋಕ್ಕಾಗಲ್ಲ. ನಾವು ಝೀರೋ ವೆಕ್ಟರ್ ಅಂತ ಯಾವ ಬೇಸಿಸ್ ಮೇಲೆ ಹೇಳ್ತೀವಿ? ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು ಝೀರೋ, ದೆನ್ ವಿ ಸೇ ಎ ಬಾರ್ ಇಸ್ ಎ ಝೀರೋ ವೆಕ್ಟರ್. ಟೆಲ್ ಮಿ, ಇವೆರಡಕ್ಕೂ ಯಾವುದಾದ್ರೂ ಒಂದಾದರೂ ಝೀರೋ ಆಗುತ್ತಾ ಮ್ಯಾಗ್ನಿಟ್ಯೂಡು? ಆಗಲ್ಲ ತಾನೆ. ಇದಕ್ಕೇನಾಗುತ್ತೆ? 3 ಸ್ಕ್ವೇರ್ 9 + 1 10, 2 ಸ್ಕ್ವೇರ್ 4, ಸೊ 10 + 4 14 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ನಾಟ್ ಈಕ್ವಲ್ ಟು ಝೀರೋ. ಇದಕ್ಕೆ ಆದರೆ ಡಬಲ್ ಆಗ್ತದೆ. ಹಂಗಂದ್ಮೇಲೆ ಇದೂ ಇಲ್ಲ, ರೈಟ್? ಸೊ ದೇರ್ ಫಾರ್ ವಾಟ್? ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಅಂದರೆ ಈ ಕ್ರಾಸ್ ಪ್ರಾಡಕ್ಟ್ ಝೀರೋ ಐತೆ ಅನ್ನೋ ಮಾತ್ರಕ್ಕೆ ಎ ಬಾರ್ ಬಿ ಬಾರಲ್ಲಿ ಯಾವುದಾದ್ರೂ ಒಂದು ಝೀರೋ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೆನಪಿರಲಿ. ಓಕೆ, ನೆಕ್ಸ್ಟ್. ಸೊ ದಟ್ಸ್ ಎ MCQ ಕ್ವೆಶನ್. ಓಕೆ, KCET ಲೆವೆಲ್ ಟೈಪ್. ನೆಕ್ಸ್ಟ್, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟೆಸಸ್. ಅವ್ರು ವರ್ಟೆಸಸ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡ್ತೀರಿ? ಥಿಂಕ್ ಅಬೌಟ್ ಇಟ್. ಲೆಟ್ ಮೀ ಜಸ್ಟ್ ರೈಟ್ ಹಿಯರ್. ಏನಾಯ್ತಪ್ಪ ವರ್ಟೆಸಸ್? ಎ ಬಿ ಸಿಯಲ್ಲಿ ಇದು 1 1 2, ಬಿ ಅಂತ ಅಂದರೆ 2 3 5, ಸಿ ಅಂತ ಅಂದರೆ 1 5 5. ಓಕೆ, ಸೊ ಎ ಬಿ ಸಿ. ಹೌ ಟು ಫೈಂಡ್? ಎ ಬಿ ಬಾರ್ ಕಂಡುಹಿಡಿರಿ. ನೆಕ್ಸ್ಟು ಬಿ ಸಿ ಬಾರ್ ಕಂಡುಹಿಡಿರಿ. ಫಾರ್ಮುಲಾ ನೆನ್ಪು ಮಾಡ್ಕೊಳ್ರಿ. ಹಾಫ್ ಇಂಟು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿಬೇಕು. ಎ ಬಿ ಬಾರ್ ಕ್ರಾಸ್ ಯಾವುದೋ ಎರಡು ಸೈಡು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿದು, ಬಿಕಾಸ್ ಇಟ್ ಇಸ್ ಏರಿಯಾ ಮಾಡಿ ಹಾಕ್ರಿ. ಅರ್ಥ ಆಯ್ತಲ್ಲ? ಸೊ ಎ ಬಿ ಬಾರ್ ಕಂಡುಹಿಡಿಯೋದು ಹೇಗೆ? ಐ ಟೋಲ್ಡ್ ಯು, ಎ ಬಿ ಬಾರ್ ಮೀನ್ಸ್ ಒ ಬಿ ಬಾರ್ ಮೈನಸ್ ಒ ಎ ಬಾರ್. ಸೊ ದೇರ್ ಫೋರ್ ಏನು ಬರಿಬೋದು? ಒ ಬಿ ಬಾರ್ ಅಂತ ಅಂದರೆ ಇದು ಜಸ್ಟ್ ಬಿ ಕೊಟ್ಟಿದ್ದಾರೆ, ಇದ್ರದ್ದು ಒ ಬಿ ಬಾರ್ ಮೀನ್ಸ್ ಪೊಸಿಷನ್ ವೆಕ್ಟರ್ ಬರೀರಿ. ಅಂದರೆ ಹೇಗೆ ಬರೀತೀರಿ? 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 5k ಕ್ಯಾಪ್. ಅದೇ ಥರ ಒ ಸಿ ಬಾರ್ ಅಂದರೆ i ಕ್ಯಾಪ್ ಪ್ಲಸ್ 5j ಪ್ಲಸ್ 5k, ರೈಟ್? ದೇರ್ ಫೋರ್ ವಾಟ್ ಕ್ಯಾನ್ ಯು ರೈಟ್ ಈಸ್ ಎ ಬಿ ಬಾರ್ ಇಸ್ ಈಕ್ವಲ್ ಟು ಒ ಬಿ ಬಾರ್ ಅಂದರೆ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 5k ಮೈನಸ್ ಒ ಎ ಬಾರ್ ಅಂತ ಅಂದರೆ ಏನಾಗುತ್ತೆ? i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಸೊ ಅಲ್ಲಿಗೆ ನಿಮಗೆ ಎ ಬಿ ಬಾರ್ ಏನು ಸಿಗುತ್ತೆ? 2 - 1 1, 3 - 1 2. ನೆಕ್ಸ್ಟ್ ಏನು ಸಿಗುತ್ತೆ? ಜಸ್ಟ್ ಎ ಮಿನಿಟ್. 5 - 2 ಎಷ್ಟು ಸಿಗುತ್ತೆ? 3. ದೇರ್ ಫೋರ್ ಯು ವಿಲ್ ಗೆಟ್ 3k ಕ್ಯಾಪ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಕಂಡುಹಿಡಬೇಕು? ಎ ಬಿ ಬಾರ್ ಆಯ್ತಲ್ಲ. ಇದಾದಮೇಲೆ ಅಬ್ಸರ್ವ್, ವಿ ವಾಂಟ್ ಬಿ ಸಿ ಬಾರ್, ರೈಟ್? ಸೊ ಬಿ ಸಿ ಬಾರ್ ಈಸ್ ನಥಿಂಗ್ ಬಟ್ ಒ ಸಿ ಬಾರ್ ಮೈನಸ್ ಒ ಬಿ ಬಾರ್. ಸೊ ಒ ಸಿ ಬಾರ್ ಅಂದರೆ ಸಿ ಪಾಯಿಂಟ್ ಇದೆಯಲ್ಲ 1 5 5, ಅದನ್ನು ಇಟ್ಕೊಂಡು ಏನು ಬರೀತೀರಾ? ಐ ಕ್ಯಾಪ್ ವೆಕ್ಟರ್ ಬರಿಬೋದು 5j 5k ಕ್ಯಾಪ್ ಮೈನಸ್ ಒ ಬಿ ಬಾರ್ ಅಂತ ಅಂದರೆ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್. ಅಲ್ಲಿಗೆ ಎ ಬಿ ಬಾರ್ ಸ್ವಲ್ಪ ಬಾಕ್ಸ್ ಹಾಕ್ರಿ, ಗೊತ್ತಾಗುತ್ತೆ ಡಿಫ್ರೆನ್ಸ್. ನೆಕ್ಸ್ಟು 3 ದೆನ್ 5k ಕ್ಯಾಪ್. ಸೊ ಮೈನಸ್ ಮಾಡಿದ್ರೆ ಏನಾಗುತ್ತೆ? 1 - 2 ಈಸ್ -1, ರೈಟ್? ನೆಕ್ಸ್ಟ್ ಬಂದುಬಿಟ್ಟು 5 - 3 ಅಂದರೆ ಎಷ್ಟು? 2 2j ಕ್ಯಾಪ್ 5 - 5 ಅಂತ ಅಂದರೆ 0k ಕ್ಯಾಪ್. ಸೊ ದಿಸ್ ಈಸ್ ಯುವರ್ ಬಿ ಸಿ ಬಾರ್. ಇದನ್ನು ಇಟ್ಕೊಂಡು ಡಿಟರ್ಮಿನೆಂಟ್ ಕಂಡುಹಿಡ್ಬೋದಲ್ಲ. ದೆನ್ ಹಾಫ್ ಮಲ್ಟಿಪ್ಲೈ ಮಾಡಿರಿ. ಸೊ ದೇರ್ ಫೋರ್ ಏರಿಯಾ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಹಾಫ್ ಹಂಗೆ ಇರಲಿ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ರೈಟ್? ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಬರೆದಿದ ಮೇಲೆ ಏನು ಬರೀತೀರಿ? ಡಿಟರ್ಮಿನೆಂಟ್ ವ್ಯಾಲ್ಯೂ ಏನೇನಿದೆ ಇಲ್ಲಿ ನೋಡಿ, ಕೋಎಫಿಷಿಯೆಂಟ್ಸು 1 2 3, ಇಲ್ಲಿ -1 2 0. ಸೊ ಇಫ್ ಯು ಎಕ್ಸ್ಪ್ಯಾಂಡ್ ವಾಟ್ ವಿಲ್ ಯು ಗೆಟ್ ಈಸ್ ನಥಿಂಗ್ ಬಟ್ ಹಾಫ್ ಐ ಕ್ಯಾಪ್ ಇಂಟು ಏನಿದೆ 2 0s 0 ಮೈನಸ್ 3 2s 6 ಮೈನಸ್ ಜೆ ಕ್ಯಾಪ್ ಅಂತ ಅಂದರೆ 1 0s 0 ಮೈನಸ್ -1 ಇಂಟು 3 ಅಂದರೆ +3 ಪ್ಲಸ್ ಕೆ ಕ್ಯಾಪ್ 1 2s 2 ಮೈನಸ್ ಇಂಟು ಮೈನಸ್ ಪ್ಲಸ್, ಕರೆಕ್ಟ್? -1 ಆಗುತ್ತೆ. ಇಲ್ಲಿ ಆಲ್ರೆಡಿ ಫಾರ್ಮುಲಾದಲ್ಲಿ ಮೈನಸ್ ಇರೋದ್ರಿಂದ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ದೇರ್ ಫೋರ್ ವಾಟ್ ವಿಲ್ ಯು ಗೆಟ್? 1/2 ಮೈನಸ್ 6i ಕ್ಯಾಪ್ ಮೈನಸ್ 3j ಕ್ಯಾಪ್. 0 + 3 3, ಆಲ್ರೆಡಿ ಮೈನಸ್ ಇದೆ. ನೆಕ್ಸ್ಟು ಪ್ಲಸ್ 4k ಕ್ಯಾಪ್. Therefore, area of the triangle is nothing but what? You got certain value? Yes? You got a value, but what is the actual thing? Magnitude ಕಂಡುಹಿಡಿಬೇಕು ನಾವು. ಇದು ಸಿಕ್ಕಿದೆಯಲ್ಲ, ಇದ್ರದ್ದು ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಮಾಡ್ತೀರಾ? ಹಾಫ್ ಆಗೇ ಇರಲಿ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ ನಿಮಗೇನು ಸಿಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಇದು ಆ್ಯಕ್ಚುಲಿ ಮ್ಯಾಗ್ನಿಟ್ಯೂಡ್ ಅಲ್ಲ, ರೈಟ್? ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದ್ರೆ -6 ಹೋಲ್ ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 1/2. 6 ಸ್ಕ್ವೇರ್ ಅಂದರೆ ಎಷ್ಟು? 36. 3 ಸ್ಕ್ವೇರ್ ಅಂದರೆ 9. 4 ಸ್ಕ್ವೇರ್ ಅಂದರೆ 16. ಹೌದಾ? 36 + 9 ಅಂತಂದರೆ ಎಷ್ಟಾಗುತ್ತೆ? 45. 45 + 10 ಅಂದರೆ 55. 55 + 6 ಅಂತ ಅಂದರೆ ಏನಾಗುತ್ತೆ?
55 ಪ್ಲಸ್ 6 61. ಸೊ ದೇರ್ ಫೋರ್ ಆನ್ಸರ್ ಏನಾಗುತ್ತೆ, ರೂಟ್ ಎಷ್ಟಾಗುತ್ತೆ, ರೂಟ್ 61 ಡಿವೈಡೆಡ್ ಬೈ 2. ಯಾಕಂದರೆ ಈ ಹಾಫ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ರೈಟ್. ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿಬೇಕಲ್ಲಿ, ಸ್ಕ್ವೇರ್ ಯೂನಿಟ್ಸ್. ಸೊ ದಿಸ್ ಇಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಗಾಟ್ ಇಟ್, ರೈಟ್. ಸೊ ಈ ರೀತಿ ನೀವು ಫೈಂಡ್ ಮಾಡಬೇಕಾಗುತ್ತೆ. ಕೆಲವರು ಸ್ಟೂಡೆಂಟ್ಸಿಗೆ ಡೌಟ್ಸ್ ಇರುತ್ತೆ, ಮ್ಯಾಮ್ ನಾನು ಎ ಬಿ ಬಾರ್ ತೊಗೊಳೋ ಬದಲು ಬೇರೆ ತೊಗೊಂಡ್ರೆ ಏನಾಗುತ್ತೆ ಅಂತೇಳಿ. ಯು ಟೇಕ್ ಎನಿ ಟೂ ಸೈಡ್ಸ್, ನೋ ಪ್ರಾಬ್ಲಮ್. ಯು ಫೈಂಡ್ ಎ ಸಿ ಬಾರ್ ದೆನ್ ಬಿ ಸಿ ಬಾರ್, ನೋ ಇಶ್ಯೂಸ್. ಯು ಫೈಂಡ್ ಎ ಬಿ ಬಿ ಸಿ ಆರ್ ಬಿ ಸಿ ಸಿ ಎ, ಇಟ್ಸ್ ಓಕೆ. You take any one. At the end it's magnitude, at the end it's what, square. So positive value only, right? So ee ರೀತಿ ನೀವೇನು ಮಾಡಬೇಕಾಗುತ್ತೆ, ಕಂಡುಹಿಡಿಬೇಕು. Okay, coming to next question number 10. Let me get the textbook close to me. So question number 10 ಏನು ಕೊಟ್ಟಿದ್ದಾರೆ ನೋಡಿ. Find the area of the parallelogram whose adjacent sides are determined by the vectors a bar and b bar. ಅವ್ರು ಕೊಟ್ಟಿದ್ದಾರೆ. ಓಕೆ, ಸೊ ಏನು ಮಾಡಬೇಕು, ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಕಂಡುಹಿಡಬೇಕು ನಾನು, ರೈಟ್. ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಕಂಡುಹಿಡಿದು ತುಂಬ ಈಸಿ ಇದೆ, ಜಸ್ಟ್ ಲೈಕ್ ದಿಸ್ ಒನ್. ಓಕೆ, ಇಲ್ಲಂತೂ ಎ ಬಿ ಬಾರ್ ಬಿ ಸಿ ಬಾರ್ ಎಲ್ಲ ಕಂಡುಹಿಡಿದ್ರಿ, ಅಲ್ಲಿ ಅದನ್ನು ರಿಕ್ವೈರ್ಡ್ ಇಲ್ಲ. ಸೊ ಈಸಿಯಾಗಿ ಕಂಡುಹಿಡಿತೀರಾ. ಹೌ ಟು ಫೈಂಡ್ ದಟ್ ಒನ್, ವೇಟ್ ಎ ಮಿನಿಟ್. ಹೇಗೆ ಮಾಡ್ತೀರಾ ಅಂತಂದರೆ ತುಂಬ ಸಿಂಪಲ್ ಇದೆ. ಜಸ್ಟ್ ಎ ಬಾರ್ ಬಿ ಬಾರ್ ಅವರೇ ಕೊಟ್ಟಿರ್ತಾರೆ, ನಾವು ಮಾಡಬೇಕಾಗಿರೋದು ಇಷ್ಟೇ. ಎ ಬಾರ್ ಕ್ರಾಸ್ ಬಿ ಬಾರ್ ಕಂಡುಹಿಡಿರಿ ಫಸ್ಟು. ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಓಕೆ, ಎ ಬಾರ್ ಏನು ಕೊಟ್ಟಿದ್ದಾರಪ್ಪ, 1 -1 3. ಬಿ ಬಾರ್ ಏನು ಕೊಟ್ಟಿದ್ದಾರೆ, ಸ್ಕೇಲರ್ ಕಾಂಪೊನೆಂಟ್ಸ್ ಬರ್ಕೊಳ್ರಿ, 2 - 7 1. ಈಗ ಇದ್ರದ್ದು ಕಂಡುಹಿಡಿರಿ ವೆಕ್ಟರ್ ಏನಾಗುತ್ತೆ, -1 × 1 -1 -7 3 × 21. ಇದು ಪ್ಲಸ್ ಆಗುತ್ತೆ. ಮೈನಸ್ ಜೆ ಕ್ಯಾಪ್, 1 1 1 -3 2 6 ಪ್ಲಸ್ ಕೆ ಕ್ಯಾಪ್ ಇಂಟು ಏನಾಗುತ್ತೆ, ಕೆ ಕ್ಯಾಪ್ ಇಂಟು, ಅಬ್ಸರ್ವ್, ಕೆ ಕ್ಯಾಪ್ ಅಂತಂದರೆ ಇದು ಹೋಯ್ತಲ್ಲ, -7 -2 ಇಂಟು -1 ಅಂದರೆ ಪ್ಲಸ್, ಸೊ 2. ಅರ್ಥ ಆಯ್ತಲ್ಲ. ಅಲ್ಲಿಗೆ ಆನ್ಸರ್ ನಿಮಗೇನು ಸಿಗುತ್ತೆ, 21 - 1 ಅಂದರೆ 20 ಐ ಕ್ಯಾಪ್ ಮೈನಸ್ 6 - 1, ಅಲ್ಲಿ 1 - 6 ಇರೋದ್ರಿಂದ ಏನಾದ್ರು -5, ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ -7 + 2 ಅಂದರೆ -5 ಕೆ ಕ್ಯಾಪ್. ಅಲ್ಲಿಗೆ ನಿಮಗೆ ಸಿಕ್ಕಿರೋದೇನು, ಎ ಬಾರ್ ಕ್ರಾಸ್ ಬಿ ಬಾರ್. ಬಟ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಅಂತಂದ್ರೆ ಏನು, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ is given by what, mod of a bar cross b bar. ಓಕೆ, ಸೊ mod of a bar cross b bar ಅಂದರೆ a bar cross b bar ಸಿಕ್ಕಿದೆ, ಅದ್ರದ್ದು ಏನು ಮಾಡ್ತಾರೆ, mod ಅಪ್ಲೈ ಮಾಡೋದು ಅಂತಂದ್ರೆ ಏನು, ನಥಿಂಗ್ ಬಟ್ ಯು ಆರ್ ಗಿವಿಂಗ್ ಫೈಂಡಿಂಗ್ ದಿ ಮ್ಯಾಗ್ನಿಟ್ಯೂಡ್, ರೈಟ್. ಸೊ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಕೆ ಏನು ಮಾಡ್ತೀರಾ, ಸ್ಕ್ವೇರ್ ರೂಟ್ ಆಫ್ 20 ಸ್ಕ್ವೇರ್, ದೇರ್ ಫೋರ್ ಏರಿಯಾ ಇಸ್ ಈಕ್ವಲ್ ಟು 20 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್, ನೆನಪಿರಲಿ ಇಲ್ಲಿ ವಿತ್ ಸೈನ್ ತೊಗೊತಿದ್ದೀವಿ, ಹಾಗೂ -5 ಬರಿಬೇಕು. ನೀವು ಪ್ಲಸ್ ತೊಗೊಂಡ್ರು ಆನ್ಸರ್ ಕರೆಕ್ಟ್ ಬರುತ್ತೆ, ಬಟ್ ಬರಿಬೇಕಾದ್ರೆ ನೀಟಾಗಿ ಬರೀರಿ. ಸೊ 20 ಸ್ಕ್ವೇರ್ ಅಂದರೆ ಎಷ್ಟು, 400 ಪ್ಲಸ್ 5 ಸ್ಕ್ವೇರ್ 25 ಪ್ಲಸ್ 5 ಸ್ಕ್ವೇರ್ 25. ದೇರ್ ಫೋರ್ ವಾಟ್ ವಿಲ್ ಯು ಗೆಟ್ ಈಸ್ 25 25 50 450. ಕೆಲವೊಬ್ರು ಇಲ್ಲಿಗೆ ಎಂಡ್ ಮಾಡ್ತೀರಾ. ಓಕೆ, ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು, ಅಬ್ಸರ್ವ್ ಮಾಡಿ. 9 5 ತಾನೆ, 9 × 50, ರೈಟ್. 50 ಈಸ್ ನಥಿಂಗ್ ಬಟ್ ವಾಟ್, 9 × 25 × 2 ತಾನೆ. ಓಕೆ, ರೂಟ್ ಅಪ್ಲೈಸ್ ಟು ಆಲ್ ದ ನಂಬರ್ಸ್, ರೈಟ್. ರೂಟ್ ಅಪ್ಲೈಸ್ ಟು ಆಲ್ ದ ನಂಬರ್ ಅಂತ ಅಂದರೆ ನಾವೇನು ಮಾಡ್ತೀರಿ, ಎ ಈಸ್ ಈಕ್ವಲ್ ಟು √9 √25 √2, ಕರೆಕ್ಟಾ. ಸೊ ಅಲ್ಲಿಗೇನಾಗುತ್ತೆ, √9 ಅಂತ ಅಂದರೆ ಏನಾಗುತ್ತೆ 3, √25 ಅಂದರೆ ಏನಾಗುತ್ತೆ 5, √2 ನಮಗೆ ಗೊತ್ತಿಲ್ಲ, ಹಾಗೆ ಇರಲಿ. ದೇರ್ ಫೋರ್ ಏರಿಯಾ ಈಸ್ ಈಕ್ವಲ್ ಟು ಎಷ್ಟಾಯಿತು, 5 3 × 15 is equal to, that is nothing but area is equal to 15 √2. ಏರಿಯಾ ಅಂದಮೇಲೆ ಏನು ಮಾಡಬೇಕು ನಾವು, ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ, ಸ್ಕ್ವೇರ್ ಯೂನಿಟ್ಸ್. ಸೊ ದಿಸ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕು. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, what is it, let the vectors a bar and b bar be, okay, ಇದು MCQ ಅಲ್ವಾ. ಓಕೆ, a bar and b bar be such that magnitude of a bar is equal to 3 and magnitude of b bar is equal to √2/3. then a bar cross b bar is a unit vector if the angle between a bar and b bar is, ಅಂದರೆ ಮೀನಿಂಗ್ ಏನು, ನಾವು ನಿಮಗೆ 2 ವೆಕ್ಟರ್ಸ್ ಕೊಟ್ಟಿದ್ದೀವಿ, ಆದರೆ ಆ ವೆಕ್ಟರ್ಸ್ ಆ್ಯಕ್ಚುಲಿ ವೆಕ್ಟರ್ಸ್ ಕೊಟ್ಟಿಲ್ಲ, ಆ ವೆಕ್ಟರ್ಸಿಂದ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ನಿಮಗೆ ಏನು ಇನ್ಫಾರ್ಮ್ ಮಾಡ್ತಿದ್ದೀವಿ ಅಂದರೆ ಕ್ರಾಸ್ ಪ್ರಾಡಕ್ಟ್ ಬಂದುಬಿಟ್ಟು ಯೂನಿಟ್ ವೆಕ್ಟರ್ ಆಗುತ್ತೆ ಇಫ್ ದ ಆ್ಯಂಗಲ್ ಬಿಟ್ವೀನ್ ಎ ಬಾರ್ ಆ್ಯಂಡ್ ಬಿ ಬಾರ್ ಈಸ್, ಅಂದರೆ ಎ ಬಾರ್ ಕ್ರಾಸ್ ಬಿ ಬಾರ್ ಯೂನಿಟ್ ವೆಕ್ಟರ್ ಆಗಲಿಕ್ಕೆ ತೀಟಾ ವ್ಯಾಲ್ಯೂ ಏನಿರಬೇಕು ಅಂತ ಕೇಳಿರೋದು. ಕ್ವಶನ್ ಅರ್ಥ ಆಯ್ತಲ್ಲ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕ್ವೆಶನ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಸೊ ಅಬ್ಸರ್ವ್ what is given, magnitude of a bar is equal to 3, magnitude of b bar is equal to √2/3.
ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಏನಾಗುತ್ತೆ 1 ಆಗುತ್ತೆ. ಯಾಕೆ ಯೂನಿಟ್ ವೆಕ್ಟರ್ ತಾನೇ ಅವ್ರು ಹೇಳಿರೋದು, ಅದು ಯೂನಿಟ್ ವೆಕ್ಟರ್ ಆಗೋಕ್ಕೆ ತೀಟಾ ವ್ಯಾಲ್ಯೂ ಎಷ್ಟಿರ್ಬೇಕಂತ ಕೇಳಿದಾರೆ, ಹೌದಾ? ತುಂಬ ಸಿಂಪಲ್ ಇದೆ. ಎ ಬಾರ್ ಕ್ರಾಸ್ ಬಿ ಬಾರ್ ಅಂತ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ ಇದ್ರಾಗೆ ಎ ಬಾರ್ ಕ್ರಾಸ್ ಬಿ ಬಾರ್ ಫಾರ್ಮುಲಾ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸೈನ್ ತೀಟಾ ಈಸ್ ಈಕ್ವಲ್ ಟು ಏನಿದೆ 1. ಎ ಬಾರ್ ಅಂದರೆ ಗೊತ್ತು ನನಗೆ ಏನಿದೆ 3. ನೆಕ್ಸ್ಟ್ ಬಿ ಬಾರ್ ಅಂದರೆ √2/3 ಇಂಟು ಸೈನ್ ತೀಟಾ ಈಸ್ ಈಕ್ವಲ್ ಟು 1. ನನಗೆ ಬೇಕಿರೋದು ಸೈನ್ ತೀಟಾ, ರಿಮೈನಿಂಗ್ 3 ಕ್ಯಾನ್ಸಲ್, √2 ಆ ಕಡೆಗೆ ಹೋದರೆ ಏನಾಗುತ್ತೆ, ಸೈನ್ ತೀಟಾ ಈಸ್ ಈಕ್ವಲ್ ಟು ಏನಾಯಿತು 1/√2, ಹೌದಲ್ವಾ? ಸೊ ಏನಾಗುತ್ತೆ ಅಲ್ಲಿಗೆ, ಸೈನ್ ತೀಟಾ ವ್ಯಾಲ್ಯೂ ಯಾವಾಗ 1/√2 ಆಗುತ್ತೆ, ತೀಟಾ ಮಸ್ಟ್ ಬಿ ಈಕ್ವಲ್ ಟು 45 ಡಿಗ್ರಿ. Got it? So that's your answer. Coming to next question, area of rectangle having the vertices with position vector. ಅಂದರೆ ವರ್ಟಿಸಸ್ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ ಅವರು, ರೆಕ್ಟ್ಯಾಂಗಲಲ್ಲಿ ಇಲ್ಲಿರೋ ವರ್ಟಿಸಸ್ ಇದಾವಲ್ಲ ಇವ್ರದ್ದು ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ ವರ್ಟಿಸಸ್ ಪಾಯಿಂಟ್ಸ್ ಕೊಡೋ ಬದಲು ಪೊಸಿಷನ್ ವೆಕ್ಟರ್. ಸೊ ಅವಾಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ರೈಟ್? ಸೊ ಹೌ ಟು ಡೂ ದಿಸ್ ಒನ್? ದಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ರೆಕ್ಟ್ಯಾಂಗಲ್ ಈಸ್ ನಥಿಂಗ್ ಬಟ್ ಪ್ಯಾರಲೋಗ್ರಾಮ್. ಪ್ಯಾರಲೆಲೋಗ್ರಾಮಿಗೆ ಸ್ಟ್ರಿಕ್ಟ್ ಕಂಡೀಷನ್ ಹಾಕಿಬಿಟ್ರೆ, ಲೈಕ್ 90 ಡಿಗ್ರಿ ಆ್ಯಂಗಲ್ ಇರಬೇಕು ಅಂತ ಹಾಕಿದರೆ ಅದು ರೆಕ್ಟ್ಯಾಂಗಲ್ಲಿಗೆ ಕನ್ವರ್ಟ್ ಆಗುತ್ತೆ. ದೇರ್ ಫೋರ್ ಇದಕ್ಕೂ ಕೂಡ ನಾವೇನು ಮಾಡ್ತೀವಿ, ಪ್ಯಾರಲೆಲೋಗ್ರಾಮ್ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಸಪೋಸ್ ದಿಸ್ ಈಸ್ ಎ ಬಿ ಸಿ ಡಿ, ದೆನ್ ಐ ಕ್ಯಾನ್ ಫೈಂಡ್ ದಿಸ್ ಒನ್ ಬೈ ಎ ಬಿ ಬಾರ್, ಓಕೆ, ಎ ಬಿ ಬಾರ್ ಕ್ರಾಸ್ ಬಿ ಸಿ ಬಾರ್ ಫಾರ್ಮುಲಾ. ಹೌದು ತಾನೆ? ಅಡ್ಜಸೆಂಟ್ ಸೈಡ್ಸ್ ಗೊತ್ತಿದ್ರೆ ಪ್ಯಾರಲೆಲೋಗ್ರಾಮಿಂದ ಏರಿಯಾ ಕಂಡುಹಿಡಿಬೋದಲ್ಲ. ಏರಿಯಾ ಇಸ್ ಈಕ್ವಲ್ ಟು ಎ ಬಿ ಬಾರ್ ಕ್ರಾಸ್, ಜಸ್ಟ್ ಅ ಮಿನಿಟ್, ಕ್ರಾಸ್ ಅಡ್ಜಸೆಂಟ್ ಸೈಡ್ ಇನ್ನೊಂದಂದರೆ ಬಿ ಸಿ ಬಾರ್, ಮೋಡ್ ವ್ಯಾಲ್ಯೂ ಹಾಕ್ರಿ. ಈಗ ಎ ಬಿ ಬಾರ್ ಆ್ಯಂಡ್ ಬಿ ಸಿ ಬಾರ್ ಕಂಡುಹಿಡಿರಿ, ಆರಾಮಾಗಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿರಿ. ದಟ್ ಈಸ್ ಯುವರ್ ಆನ್ಸರ್, ದಟ್ಸ್ ಇಟ್. ಹೌ ಟು ಫೈಂಡ್ ಎ ಬಿ ಬಾರ್? ಒ ಬಿ ಬಾರ್ ಮೈನಸ್ ಒ ಎ ಬಾರ್, ಓಕೆ. ಎ ಬಿ ಬಾರ್ ಈಸ್ ಈಕ್ವಲ್ ಟು ಒ ಬಿ ಬಾರ್ ಮೈನಸ್ ಒ ಎ ಬಾರ್, ರೈಟ್? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಫೈಂಡ್ ಮಾಡ್ಬೋದು, ಓಕೆ. ಸೊ ಹೌ ಟು ಡೂ ದಟ್ ಒನ್? ಒ ಬಿ ಬಾರ್ನ ಸಬ್ಸ್ಟಿಟ್ಯೂಟ್ ಮಾಡೋಣ, ರೈಟ್? ಸೊ ಎ ಬಿ ಬಾರ್ ವ್ಯಾಲ್ಯೂ ಹೇಗೆ ಸಿಗುತ್ತೆ? ಸಿ, ಒ ಬಿ ಬಾರ್ ಅಂತಂದರೆ ಅವರೇ ಕೊಟ್ಟಿದ್ದಾರೆ. ಸಪೋಸ್ ದಿಸ್ ಇಸ್ ಎ ಬಾರ್, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ಸಾರಿ, ಒ ಎ ಬಾರ್, ಒ ಬಿ ಬಾರ್, ಒ ಸಿ ಬಾರ್, ಒ ಡಿ ಬಾರ್, ರೈಟ್? ಸೊ ವಿಲ್ ಸಬ್ಸ್ಟಿಟ್ಯೂಟ್ ಇಟ್. ಒ ಬಿ ಬಾರ್ ಅಂತಂದರೆ ಏನಾಗುತ್ತೆ, ಐ ಕ್ಯಾಪ್ ಪ್ಲಸ್ 1/2 ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್, ದಿಸ್ ಇಸ್ ಒ ಬಿ ಬಾರ್, ಮೈನಸ್ ಐ ಕ್ಯಾಪ್ ಪ್ಲಸ್ ಹಾಫ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್. ಅಬ್ಸರ್ವ್ ಮಾಡಿ, ಇದನ್ನು ಮೈನಸ್ ಮಾಡೋಕ್ಕೆ ಹೋದರೆ ಏನು ಸಿಗುತ್ತೆ ನನಗೆ ಅಂತ. ಎ ಬಿ ಬಾರ್ ಇಸ್ಗಳು ಟು ಐ ಮೈನಸ್ ಹಾಫ್ ಮೈನಸ್ ಪ್ಲಸ್ ಆಗುತ್ತಾ, 2i ಕ್ಯಾಪ್. ನೆಕ್ಸ್ಟ್ ಹಾಫ್ ಮೈನಸ್ ಹಾಫ್, ಸೊ 0 ಜೆ ಕ್ಯಾಪ್ ಪ್ಲಸ್ 4 ಮೈನಸ್ 4, ಸೊ ಏನಾಯ್ತು 0k ಕ್ಯಾಪ್. ಅಲ್ಲಿಗೆ ಎ ಬಿ ಬಾರ್ ಅಂತಂದರೆ ಬರೀ 2i ಕ್ಯಾಪ್ ಅಂತ ಸಿಕ್ತು, ಓಕೆ. ನೆಕ್ಸ್ಟ್ ವಿ ವಾಂಟ್ ಬಿ ಸಿ ಬಾರ್ ಆಲ್ಸೋ. ಸೊ ಫೈಂಡ್ ಬಿ ಸಿ ಬಾರ್. ಬಿ ಸಿ ಬಾರ್ ಇಸ್ ಈಕ್ವಲ್ ಟು, ಜಸ್ಟ್ ಎ ಮಿನಿಟ್, ಒ ಸಿ ಬಾರ್ ಮೈನಸ್ ಒ ಬಿ ಬಾರ್ ತಾನೆ, ಸೊ ಬರ್ಕೊಂಡ್ಬಿಡ್ತೀನಿ. ಐ ಕ್ಯಾಪ್ ಮೈನಸ್ ಹಾಫ್ ಜೆ ಕ್ಯಾಪ್ ಪ್ಲಸ್ ಏನಾಗುತ್ತೆ 4k ಕ್ಯಾಪ್, ದಟ್ ಈಸ್ ಒ ಸಿ ಬಾರ್, ಮೈನಸ್ ಒ ಬಿ ಬಾರ್ ಅಂತಂದರೆ ಐ ಕ್ಯಾಪ್ ಪ್ಲಸ್ ಹಾಫ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್, ರೈಟ್? ಸೊ ಈಗ ಬಿ ಸಿ ಬಾರ್ನ ಮೈನಸ್ ಮಾಡಿದ್ರೆ ಐ ಮೈನಸ್ ಐ 0, ಮೈನಸ್ ಹಾಫ್ ಮೈನಸ್ 1 ಜೆ ಕ್ಯಾಪ್, 4 ಮೈನಸ್ 4 0k ಕ್ಯಾಪ್, ಎಸ್ ಆರ್ ನೋ, ರೈಟ್? ಸೊ ಎರಡೂ ಸಿಕ್ಕಿದೆ ನಮಗೆ. ಬಿ ಸಿ ಬಾರು ಗೊತ್ತಿದೆ, ಎ ಬಿ ಬಾರು ಗೊತ್ತಿದೆ. ಡಿಟರ್ಮಿನೆಂಟ್ ಕಂಡುಹಿಡಿದು ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದೇನು ದೊಡ್ಡ ಮಾತಲ್ಲ, ಎಸ್ ಆರ್ ನೋ? ಸೊ ಏರಿಯಾ ವಿಲ್ ಬಿ ಈಕ್ವಲ್ ಟು ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ರೈಟ್ ದ ಮ್ಯಾಗ್ನಿಟ್ಯೂಡ್ಸ್, 2 0 0 0 ಮೈನಸ್ 1 0. ಐ ಕ್ಯಾಪ್ ಇರುವಂತಹ ರೋ ಕಾಲಮ್ ಡಿಲೀಟ್ ಮಾಡಿದ್ರೆ 0 ಇಂಟು 0 ಮೈನಸ್ 1, ಸೊ ಅಲ್ಲಿಗೆ 0 ಐ ಕ್ಯಾಪೇ ಆಯಿತು. ನೆಕ್ಸ್ಟ್ ಜೆ ಕ್ಯಾಪಿಗೆ ಎಸ್ ಅದಕ್ಕೂ 0 ಆಗ್ತಿದೆ, ಸೊ 0 ಲೀವ್ ಇಟ್. ಕೆ ಕ್ಯಾಪಿಗೆ ಓಕೆ -2, ಸೊ ಯು ಆರ್ ಗೆಟಿಂಗ್ -2k ಕ್ಯಾಪ್. ನಾವು ಫೈಂಡಿಂಗ್ ದ ಮ್ಯಾಗ್ನಿಟ್ಯೂಡ್ ಫಾರ್ ದಿಸ್ ಒನ್. ಮ್ಯಾಗ್ನಿಟ್ಯೂಡ್ ಅಂತಂದರೆ ಏನು ಮಾಡಿದೆ, ಸ್ಕ್ವೇರ್ ರೂಟ್ ಆಫ್ 0 ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್, ವಿಚ್ ಈಸ್ ನಥಿಂಗ್ ಬಟ್ √4, ವಿಚ್ ಈಸ್ ನಥಿಂಗ್ ಬಟ್ 2. ಸೊ ಆಪ್ಷನ್ ಇದೆಯಾ? ಎಸ್, 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸಿ ಒನ್ ಥಿಂಗ್ ಹೇಳ್ತೀನಿ ಮ್ಯಾಥ್ಸಲ್ಲಿ ಏನಂತಂದರೆ, ಟಾಪಿಕ್ ಎಸ್ಪೆಷಲಿ ಥಿಯರಿ ಪಾರ್ಟ್ ನೀಟಾಗಿ ಅರ್ಥ ಆಗಿಬಿಟ್ರೆ ಎಲ್ಲಿ ಏನು ಅಪ್ಲೈ ಮಾಡಬೇಕು ಅನ್ನೋದು ಸ್ಲೋಲಿ ಗೊತ್ತಾಗ್ತಾ ಹೋಗುತ್ತೆ. ಥಿಯರಿನೇ ಅರ್ಥ ಆಗಿಲ್ಲ, ಡೈರೆಕ್ಟ್ ಪ್ರಾಬ್ಲಮ್ಸಿಗೆ ಬಂದರೆ ಏನಾಗುತ್ತೆ, ಭಾಳ ತೊಂದರೆ ಆಗುತ್ತೆ. ಅಂಡರ್ಸ್ಟುಡ್? ಸೊ ದಟ್ಸ್ ವೈ ಮೇಕ್ ಶೂರ್ ಯುವರ್ ಥಿಯರಿ ಈಸ್ ವೆರಿ ಸ್ಟ್ರಾಂಗ್. ಒನ್ಸ್ ಯುವರ್ ಥಿಯರಿ ಈಸ್ ವೆರಿ ಸ್ಟ್ರಾಂಗ್, ಯು ಕ್ಯಾನ್ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್
ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪ್ರಾಕ್ಟೀಸ್. ಸುಮ್ಮನೆ ಥಿಯರಿ ಚೆನ್ನಾಗೈತೆ ಅಂತ ಹೇಳಿ ಪ್ರಾಬ್ಲಮ್ಸ್ ಬರಲ್ಲ. ಪ್ರಾಕ್ಟೀಸ್ ಬೇಕು. ಕಂಟಿನ್ಯೂಸ್ ಪ್ರಾಕ್ಟೀಸ್ ಇದ್ದರೆ ಆರಾಮಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ಸ್ ಆಲ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್. ಇದರಲ್ಲಿ ಆ್ಯಕ್ಚುಲಿ ಇದು ಕೂಡ ನಿಮ್ಮ ಬೋರ್ಡ್ ಲೆವೆಲಿಗೆ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ದಿಸ್ ಒನ್ ಆ್ಯಂಡ್ ದಿಸ್ ಕ್ವೆಶನ್ ಆ್ಯಸ್ ವೆಲ್, ರೈಟ್? ಸೊ ಮಿಸಲೇನಿಯಸ್ ಎಕ್ಸಾಂಪಲ್ಸು ಕಲೀರಿ. ಆ್ಯಂಡ್ ಮಿಸಲೇನಿಯಸ್ ಎಕ್ಸಸೈಸ್ ಬೇಕಿದೆ ಅಂತಂದರೆ ದಯವಿಟ್ಟು ಅದನ್ನು ಇನ್ಫಾರ್ಮ್ ಮಾಡಿರಿ ನನಗೆ. ದೆನ್ ವಿ ವಿಲ್ ಗೋ ವಿತ್ 3D ಚಾಪ್ಟರ್. ಓಕೆ, ದಟ್ಸ್ ಆಲ್ಸೋ ಪೆಂಡಿಂಗ್. ಎನಿವೇಸ್, ಸೊ ವಿ ಆರ್ ಡನ್ ವಿತ್ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್, ರೈಟ್? ಆ್ಯಂಡ್ ದಟ್ಸ್ ಇಟ್. ಆರ್ಡರ್ ವೈಸ್ ನೋಡಿರಿ ಎಲ್ಲ ಲೆಕ್ಚರ್ಸ್ನ, ಓಕೆ, ದಯವಿಟ್ಟು. ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್ ಆಫ್ ಆಲ್ ದ ಟಾಪಿಕ್ಸ್, ರೈಟ್? ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಸ್ಮಾಲ್ ಪ್ಲಸ್ ಆರ್ ಮೈನಸ್ ಏನಾರ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಏನೋ ಕಾಮೆಂಟ್ನ ನಾನು ಪಿನ್ ಮಾಡ್ತೀನಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಅರ್ಥ? ವಿತ್ ಟೈಮ್ ಸ್ಟ್ಯಾಂಪ್ ಮೆನ್ಷನ್ ಮಾಡಿ, ಓಕೆ? ಐ ಆಮ್ ನಾಟ್ ಗಾಡ್, ಐ ಮೇ ಕಮಿಟ್ ಮಿಸ್ಟೇಕ್, ದೆರ್ ಇಸ್ ಎ ಪಾಸಿಬಿಲಿಟಿ. ಫಾಸ್ಟಾಗಿ ಹೇಳ್ತಾ ಬೈ ಮಿಸ್ಟೇಕ್ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಹೇಳ್ತೀನಿ, ಆದರೆ ಬರಿಬೇಕಾದ್ರೆ ಮೈನಸ್ ಬರ್ತಿರ್ತೀನಿ. ಚಾನ್ಸಸ್ ಕಮ್ಮಿ ಇದೆ, ಆದರೆ ಇರಬಹುದು ಅಂತ ಹೇಳ್ತಿರೋದು, ಓಕೆ? ಸೊ ಹಂಗಂತ ಅದನ್ನೇ ಹುಡ್ಕೊಂಡು ಕೂತ್ಕೊಬೇಡ್ರಿ, ಕಂಟೆಂಟ್ ನೀಟಾಗಿ ಕೇಳಿಸ್ಕೊಳ್ರಿ. ಅರ್ಥ ಆಯ್ತಲ್ಲ? ಸೊ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ದೋಸ್ ಹೂ ರಿಕ್ವೈರ್ ದ ಕ್ಲಾಸಸ್, ಓಕೆ? ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಸುಮ್ಮನೆ ಲೈಕ್ ಮಾಡಬೇಡಿ, ಓಕೆ? ಯು ಕ್ಯಾನ್ ಲೈಕ್, ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್, ರೈಟ್? ಸೊ ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.